ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ತ್ವತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೀಢಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೋತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವೇದೇಶ ಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಖಿಲ ಸನ್ಮಂಗಳಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅಧಿಕತಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಸ್ವಯಂಭುವ ಮನುವಿನ 3 ಜನ ಹೆಣ್ಣು ಮಕ್ಕಳ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಗಂಡು ಮಗ ಉತ್ಥಾನಪಾದ. ಆ ಉತ್ಥಾನಪಾದನ ವಂಶದ ಚರಿತ್ರೆಯನ್ನು ಕೂಡ ಸ್ವಲ್ಪ ಭಾಗ ಕೇಳಿದ್ದೇವೆ. ಆ ಉತ್ಥಾನಪಾದನ ವಂಶದಲ್ಲಿಯೇನೆ ಒಬ್ಬ ರಾಜನು ಬರುತ್ತಾನೆ. ಅವನೇ ಬರ್ಹಿಷ್ಮಂತ ಎಂಬುದಾಗಿ, ಅವನಿಗೆ ಪ್ರಾಚೀನ ಬರ್ಹಿ ಎಂಬುದಾಗಿಯೂ ಕೂಡ ಮತ್ತೊಂದು ಹೆಸರು ಇದೆ. ಹಾಗೆ ಹೆಸರು ಯಾಕೆ ಬಂತು ಅಂತಂದರೆ, ತಾನು ವಿಶೇಷವಾಗಿ ಯಾಗಗಳನ್ನು ಮಾಡುತ್ತಾ ಇದ್ದ. ಪ್ರತಿದಿನವೂ ಕೂಡ ಯಾಗವನ್ನು ಮಾಡುತ್ತಾ ಇದ್ದ. ಯಾಗವನ್ನು ಮಾಡಬೇಕು ಅಂತಂದರೆ ಗರ್ಭಗಳನ್ನು ಪೂರ್ವಾಗ್ರವಾಗಿ ಹಾಸಬೇಕು. ಪೂರ್ವಾಗ್ರವಾಗಿ ಹಾಸಿ ತಾನು ಅದರ ಮೇಲೆ ಕೂತು ಯಾಗಗಳನ್ನು ಮಾಡಬೇಕು. ಹೀಗೆ ಭೂಮಿಯಲ್ಲಿ ಎಲ್ಲ ಕಡೆಗೂ ಕೂಡ ಹಾಗೆ ದರ್ಭಗಳನ್ನು ಇಟ್ಟು ತಾನು ಪ್ರಾಚೀನ ಅಂದರೆ ಪೂರ್ವ ದಿಕ್ಕಿಗೆ ಬರ್ಹಿ ಅಂತಂದರೆ ದರ್ಭಗಳನ್ನು ಇಟ್ಟು ಯಾಗವನ್ನು ಮಾಡುತ್ತಾ ಇದ್ದ ಅಂತನ್ನೋದಕ್ಕಾಗಿ ಅವನಿಗೆ ಪ್ರಾಚೀನ ಬರ್ಹಿ ಎಂಬುದಾಗಿ ಹೆಸರು ಬಂದಿದೆ. ಹಾಗೆ ವಿಶೇಷವಾಗಿ ಕರ್ಮಗಳಲ್ಲಿ ನಿಷ್ಣಾತನಾಗಿದ್ದ. ಆ ಪ್ರಾಚೀನ ಬರ್ಹಿಗೆ 10 ಜನ ಪ್ರಚೇತಸರು ಹುಟ್ಟಿದ್ದಾರೆ. 10 ಜನ ಮಕ್ಕಳು ಹುಟ್ಟಿದ್ದಾರೆ. ಆ 10 ಜನರಿಗೂ ಕೂಡ ಪ್ರಚೇತಸರು ಎಂಬುದಾಗಿ ಒಂದೇ ಹೆಸರನ್ನಿಟ್ಟಿದ್ದಾನೆ. ಆ ಪ್ರಚೇತಸರು ಇನ್ನು ಸೃಷ್ಟಿಯನ್ನು ಮಾಡಬೇಕು ಎಂಬುದಾಗಿ ತಂದೆಯಿಂದಾಗಿ ಆದಿಷ್ಟರಾಗಿ ತಾವು ತಪಸ್ಸನ್ನು ಮಾಡೋದಕ್ಕಾಗಿ ಅಂತ ಹೋಗಿದ್ದಾರೆ. ಸಮುದ್ರದಲ್ಲಿಯೇ ಮುಳುಗಿ 10,000 ವರ್ಷ ತಪಸ್ಸನ್ನು ಮಾಡಬೇಕು ಎಂಬುದಾಗಿ ತಾವು ಆ ದಶವರ್ಷ ಸಹಸ್ರಾಣಿ ತಪಸಾರ್ಚನ್ ತಪಸ್ವಿನಃ ಎಂಬುದಾಗಿ 10,000 ವರ್ಷ ತಪಸ್ಸನ್ನು ಮಾಡೋದಕ್ಕಾಗಿ ಅಂತ ಸಮುದ್ರಕ್ಕೆ ಹೋಗಿದ್ದಾರೆ. ತಾವು ಹೀಗೆ ತಪಸ್ಸನ್ನು ಮಾಡಬೇಕು ಅಂತ ಹೋಗುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ರುದ್ರದೇವರು ಬಂದಿದ್ದಾರೆ. ರುದ್ರದೇವರು ಬಂದು ತತ್ವೋಪದೇಶವನ್ನು ಮಾಡುತ್ತಾ ಇದ್ದಾರೆ. ಯಾಕೆಂದರೆ ರುದ್ರದೇವರು ಕೂಡ ತಾವು ಹಾಗೆ ಸಮುದ್ರದಲ್ಲಿ ಮುಳುಗಿ ತಪಸ್ಸನ್ನು ಮಾಡಿದವರೇ.
ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ, ದಶಕಲ್ಪಂ ತಪಶ್ಚೀರ್ಣಂ ರುದ್ರೇನ ಲವನಾರ್ಣವೇ. ಹಾಗಾಗಿ 10 ಕಲ್ಪಗಳ ಕಾಲ ರುದ್ರದೇವರು ಸಮುದ್ರದಲ್ಲಿ ಮಗ್ನರಾಗಿ ತಾವು ತಪಸ್ಸನ್ನು ಮಾಡಿದವರು. ಹಾಗಾಗಿ ಆ ಸಮುದ್ರದಲ್ಲಿ, ಉಪ್ಪಿನ ಸಮುದ್ರದಲ್ಲಿ ಮುಳುಗಿ ತಪಸ್ಸನ್ನು ಮಾಡಬೇಕು ಅಂತಂದರೆ ಅದು ಎಷ್ಟು ಕಷ್ಟದ ಕೆಲಸ ಅಂತನ್ನೋದು ರುದ್ರದೇವರಿಗೆ ಗೊತ್ತು. ಹಾಗಾಗಿ ಈ ಪ್ರಚೇತಸರು ಅಂತಹ ಕಾರ್ಯವನ್ನು ಮಾಡೋದಕ್ಕಾಗಿ ಹೊರಟಿದ್ದಾರೆ. ಹಾಗಾಗಿ ಅವರಿಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ರುದ್ರದೇವರು ಅಲ್ಲಿ ಹೋಗಿ ಆ ಪ್ರಚೇತಸರಿಗೆ ಹೇಳುತ್ತಾ ಇದ್ದಾರೆ, ನೀವು ಪ್ರಾಚೀನ ಬರಿಯ ಮಕ್ಕಳು ಅಂತನ್ನೋದು ನನಗೆ ತಿಳಿದಿದೆ. ನೀವು ಹೀಗೆ ತಪಸ್ಸನ್ನು ಮಾಡೋದಕ್ಕಾಗಿ ಹೋಗುತ್ತಾ ಇದ್ದೀರಲ್ಲ, ನಿಮಗೆ ಮಂಗಳವಾಗಲಿ, ಅನುಗ್ರಹಾಯ ಭದ್ರಂವಹ ಏವಂ ಮೇ ದರ್ಶನಂ ಕೃತಂ. ನಿಮಗೆ ಅನುಗ್ರಹವನ್ನು ಮಾಡೋದಕ್ಕಾಗಿ, ನಿಮಗೆ ಮಂಗಳವನ್ನು ಉಂಟು ಮಾಡೋದಕ್ಕಾಗಿ ಅಂತ ನಾನು ಬಂದಿದ್ದೇನೆ ಅಂತ ಹೇಳಿಬಿಟ್ಟು, ನೀವು ಭಗವಂತನ ಭಕ್ತರಾಗಿದ್ದೀರಿ, ನಿಮ್ಮಂತಹ ಭಗವದ್ಭಕ್ತರ ದರ್ಶನ ಅಂತನ್ನೋದೇ ನನಗೆ ಅತ್ಯಂತ ಪ್ರಿಯವಾದದ್ದು. ಭಗವದ್ಭಕ್ತರಿಗಿಂತಲೂ ಕೂಡ ಪ್ರಿಯರಾದವರು ನನಗೆ ಯಾರೂ ಕೂಡ ಇಲ್ಲ. ಹಾಗಾಗಿ ಆ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಂಬುದಾಗಿ ಅನೇಕ ರೀತಿಯಿಂದಾಗಿ ತತ್ವವನ್ನು ಉಪದೇಶವನ್ನು ಮಾಡಿದ್ದಾರೆ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ಇತ್ಯಾದಿಯಾಗಿ ಅನೇಕ ಶ್ಲೋಕಗಳನ್ನು ಹೇಳಿ ಹೇಗೆ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿಬಿಟ್ಟು, ಬ್ರಹ್ಮದೇವರು ತಾವು ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಪರಮಾತ್ಮನನ್ನು ಹೇಗೆ ಕೊಂಡಾಡಿದ್ದಾರೆ ಆ ಎಲ್ಲ ವಿಷಯವನ್ನು ಕೂಡ ರುದ್ರದೇವರು ಆ ಪ್ರಚೇತಸರಿಗೆ ಉಪದೇಶವನ್ನು ಮಾಡಿ ತಾವು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಪ್ರಚೇತಸರು ತಾವು ತಪಸ್ಸಿನಲ್ಲಿ ಪ್ರವೃತ್ತರಾಗಿದ್ದಾರೆ. ಈ ಕಡೆ ಪ್ರಾಚೀನ ಬರ್ಹಿ ತಾನು ವಿಶೇಷವಾಗಿ ಯಾಗಗಳನ್ನು ಮಾಡುತ್ತಾ ಇದ್ದಾನೆ. ಇದನ್ನು ಕಂಡರು ನಾರದರು ಆ ಪ್ರಾಚೀನ ಬರ್ಹಿಯನ್ನು ಉದ್ಧಾರವನ್ನು ಮಾಡಬೇಕು ಎಂಬುದಾಗಿ ಆ ಪ್ರಾಚೀನ ಬರ್ಹಿಯ ಹತ್ತಿರ ಬಂದು ಅವರಿಗೆ, ಕೇವಲ ನೀನು ಕರ್ಮಗಳಲ್ಲಿ ಏನೇ ಆಸಕ್ತನಾಗಿದ್ದಿ, ಕರ್ಮ ಮಾರ್ಗಕ್ಕಿಂತಲೂ ಕೂಡ ಜ್ಞಾನ ಮಾರ್ಗ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಕೇವಲ ಸಕಾಮ ಕರ್ಮಗಳಲ್ಲಿ ಪ್ರವೃತ್ತನಾಗದೇನೆ ಜ್ಞಾನವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳೋದಕ್ಕಾಗಿ ತಾವು ಪುರಂಜನ ಉಪಾಖ್ಯಾನವನ್ನು ಪ್ರಾರಂಭ ಮಾಡುತ್ತಾರೆ. ನಾರದರು ಆ ಕಥೆಯನ್ನು ಹೇಳುತ್ತಾರೆ. ಹಿಂದಕ್ಕೆ ಪುರಂಜನ ಎಂಬುದಾಗಿ ಒಬ್ಬ ರಾಜನು ಇದ್ದ. ಆ ಪುರಂಜನನಿಗೆ ಒಬ್ಬ ಮಿತ್ರನಿದ್ದ, ಅವಿಜ್ಞಾತ ಸಖ ಎಂಬುದಾಗಿ ಮಿತ್ರ. ಆ ಮಿತ್ರನನ್ನು ಬಿಟ್ಟು ಆ ಪುರಂಜನ ರಾಜ ತನಗೆ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಸೌಕರ್ಯಗಳುಳ್ಳಂತಹ ಒಂದು ಪುರವನ್ನು ಹುಡುಕುತ್ತಾ ಹೋಗಿದ್ದಾನೆ. ಬೇರೆ ಬೇರೆ ಅನೇಕ ಪುರಗಳನ್ನು ದಾಟಿ ಹೋಗಿದ್ದಾನೆ. ಯಾವ ಪುರವೂ ಕೂಡ ತನಗೆ ಇಷ್ಟವಾಗಲಿಲ್ಲ. ಕೊನೆಗೆ ಒಂದು ಪುರಕ್ಕೆ ಹೋಗುತ್ತಾನೆ. ಆ ಪುರ ಅಂತನ್ನೋದು ಆ ಪುರ ಅಂತನ್ನೋದು ತನಗೆ ಅತ್ಯಂತ ಬಹಳ ಇಷ್ಟವಾಗಿದೆ. 9 ದ್ವಾರಗಳಿಂದಾಗಿ ಕೂಡಿದಂತಹ ಆ ಪುರವನ್ನು ಪ್ರವೇಶವನ್ನು ಮಾಡಿದ್ದಾನೆ. ಆ ಪುರದಲ್ಲಿ ಏನೇ ನಿವಾಸವಾಗಿ ಇರಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಆ ಪುರದಲ್ಲಿ ಒಬ್ಬ ಕನ್ಯೆಯನ್ನು ನೋಡಿದ್ದಾನೆ. ಆ ಕನ್ಯೆಯನ್ನು ವಿವಾಹವನ್ನು ಕೂಡ ಮಾಡಿಕೊಂಡಿದ್ದಾನೆ. ಆ ಕನ್ಯೆಗೆ 10 ಜನ ದಾಸರು ಇರುತ್ತಾರೆ. ಅಂತಹ ಆ ಕನ್ಯೆಯನ್ನು ವಿವಾಹವನ್ನು ಮಾಡಿಕೊಂಡು ತನ್ನ ಹೆಂಡತಿ ಯಾವ ರೀತಿಯಾಗಿ ಹೇಳುತ್ತಾಳೆಯೋ ಆ ರೀತಿಯಾಗಿ ಮಾಡಿಕೊಳ್ಳುತ್ತಾ ಇರುತ್ತಾನೆ. ಆ 9 ದ್ವಾರಗಳಿಂದಾಗಿ ಒಂದೊಂದು ದ್ವಾರದಿಂದಾಗಿ ಹೋದರೆ ಒಂದೊಂದು ಪಟ್ಟಣಕ್ಕೆ ಹೋಗುವಂತಹ ಆ ಸೌಕರ್ಯ ಅಂತನ್ನೋದು ಆ ಪುರದಲ್ಲಿ ಇರುತ್ತದೆ. ಹೆಂಡತಿ ಯಾವ ಪುರಕ್ಕೆ ಹೋಗೋಣ, ಯಾವ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳುತ್ತಾಳೆಯೋ ಆ ದ್ವಾರದಿಂದಾಗಿ ಆ ಭೃತ್ಯರೆಲ್ಲರೂ ಕೂಡ ಸಹಾಯವನ್ನು ಮಾಡುತ್ತಾ ಇದ್ರು ಆ ದ್ವಾರದವರೆಗೆ ಹೋಗೋದಕ್ಕೆ. ಆ ಪಟ್ಟಣಕ್ಕೆ ಹೋಗಿ ತಾನು ಆ ಸುಖವನ್ನು ಭೋಗವನ್ನು ಮಾಡಿ ಬರುತ್ತಾ ಇದ್ದ. ಹೀಗೆ ಅನೇಕ ವರ್ಷಗಳ ಕಾಲ ಹಾಗೆ ಕಳೆಯುತ್ತಾ ಇದ್ದಾನೆ. ಆಗ ದುರ್ಭಗ ಎಂಬುದಾಗಿ ಒಬ್ಬ ಸ್ತ್ರೀ ಇದ್ದಳು, ಬಹಳ ಕುರೂಪಿ. ಹಾಗೆ ಎಲ್ಲ ಜನರನ್ನು ಕೂಡ ಕೇಳುತ್ತಾ ಹೋಗುತ್ತಾ ಇದ್ಲು, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ಅಂತ ಅನೇಕ ಜನರಿಗೆ ಕೇಳುತ್ತಾ ಇದ್ಲು. ಆ ದುರ್ಭಗ ಅನ್ನುವಂತಹ ಸ್ತ್ರೀ ಏನಿದ್ದಾಳೆಯೋ ಆಕೆ ನನ್ನ ಹತ್ರ ಬಂದಿದ್ಲು ಅಂತ ನಾರದರು ಹೇಳ್ತಾರೆ. ನನ್ನ ಹತ್ರ ಕೂಡ ಆಕೆ ಬಂದಿದ್ಲು ಮದುವೆಯನ್ನು ಮಾಡ್ಕೋರಿ ಅಂತ, ನಾನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಕಳಿಸಿದ್ದೇನೆ. ಆ ದುರ್ಭಗ ಅನ್ನುವಂತಹ ಸ್ತ್ರೀ ಬೇರೆ ಕಡೆಗೆ ಸಂಚಾರ ಮಾಡುತ್ತಾ ಯವನೇಶ್ವರ ಅನ್ನುವಂತಹ ರಾಜನ ಹತ್ತಿರ ಹೋಗಿದ್ದಾಳೆ. ಆ ಯವನೇಶ್ವರ ರಾಜ ತಾನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೊಂದು ಮಾತನ್ನು ಹೇಳಿಬಿಡುತ್ತಾನೆ, ನೀನು ಯಾರನ್ನೂ ಕೇಳಲಿಕ್ಕೆ ಹೋಗಬೇಡ, ಯಾರೂ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಅಪೇಕ್ಷಿಸೋದಿಲ್ಲ. ಹಾಗಾಗಿ ನೀನೊಂದು ಕೆಲಸವನ್ನು ಮಾಡು, ಅವರನ್ನು ಹೇಳದೇ ಕೇಳದೆ ಅವರನ್ನು ಆಕ್ರಮಣ ಮಾಡಿಬಿಡು, ಅವರ ಮೇಲೆ ಅಟ್ಯಾಕ್ ಮಾಡಿಬಿಡು. ಹಾಗೆ ಮಾಡಿದರೆ ನೀನು ಸುಖವಾಗಿರುತ್ತಿ. ಬೇಕಾದರೆ ಅದಕ್ಕೆ ನಾನು ನನ್ನ ಸೈನಿಕರನ್ನು ಕೊಟ್ಟು ಕಳಿಸುತ್ತೇನೆ. ಚಂಡವೇಗ, ಆ ಚಂಡವೇಗನಿಗೆ 720 ಜನ ಸೇವಕರು, ಆ ಸೈನಿಕರಿಂದಾಗಿ ಸಹಿತರಾದಂತಹ ಚಂಡವೇಗ ಹಾಗೂ ಪ್ರಜ್ವಾರ, ಹೀಗೆ ಅನೇಕ ಸೇವಕರನ್ನು ನಿನಗೆ ಕೊಟ್ಟು ಕಳಿಸುತ್ತೇನೆ ಎಂಬುದಾಗಿ ಕೊಟ್ಟು ಕಳಿಸಿದ್ದಾರೆ. ಆಕೆ ಹಾಗೆ ಆಕ್ರಮಣವನ್ನು ಮಾಡಿಕೊಳ್ಳುತ್ತಾ ಸುಖವಾಗಿದ್ದಾಳೆ. ಹಾಗೆ ಆಕೆಯು ಆಕ್ರಮಣ ಮಾಡುತ್ತಾ ಈ ಪುರಂಜನನ ಹತ್ತಿರಗಳು ಕೂಡ ಬಂದಿದ್ದಾಳೆ. ಚಂಡವೇಗ ತಾನು ಆ ಪುರಂಜನನ ಮೇಲೆ ಆಕ್ರಮಣವನ್ನು ಮಾಡಿದ್ದಾನೆ. ತನ್ನ ಪುರವನ್ನೆಲ್ಲವನ್ನು ಕೂಡ ಆಕ್ರಮಣ ಮಾಡಿಬಿಟ್ಟು ಎಲ್ಲ ದ್ವಾರಗಳನ್ನು ಕೂಡ ನಿರೋಧ ಮಾಡಿಬಿಟ್ಟಿದ್ದಾನೆ. ದಾಸರು ಅವರೆಲ್ಲರೂ ಕೂಡ ಬಂದು ಹೇಳುತ್ತಾ ಇದ್ದಾರೆ ಪುರಂಜನನಿಗೆ. ಹಾಗಿದ್ರೂ ಕೂಡ ಸುಖದಲ್ಲಿ ಆಸಕ್ತನಾದಂತಹ ಪುರಂಜನನಿಗೆ ಏನೂ ಕೂಡ ಗೊತ್ತಾಗುತ್ತಾ ಇಲ್ಲ. ಆಗ
ಆ ಚಂಡವೇಗನು ಆಕ್ರಮಣವನ್ನು ಮಾಡಿದ್ದಾನೆ. ಪ್ರಜ್ವಾರ ಮತ್ತು ದುರ್ಭಗ ಅವರು ಕೂಡ ಬಂದು ಆಕ್ರಮಣವನ್ನು ಮಾಡಿಬಿಟ್ಟಿದ್ದಾರೆ. ಕೊನೆಗೆ ಆ ಯವನೇಶ್ವರ ಬಂದು ಆ ಪುರಂಜನನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ. ಆ ಪುರಂಜನ ಸಾಯುವಾಗ ತನ್ನ ಹೆಂಡತಿಯನ್ನೇ ಸ್ಮರಿಸುತ್ತಾ ಸತ್ತ. ಹಾಗಾಗಿ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ, ಕೊನೆಯ ಕಾಲದಲ್ಲಿ ಅಂತ್ಯಕಾಲದಲ್ಲಿ ನಾವು ಏನನ್ನು ಸ್ಮರಣೆ ಮಾಡುತ್ತಾ ಪ್ರಾಣವನ್ನು ಬಿಡುತ್ತೇವೆಯೋ ಮುಂದಿನ ಜನ್ಮ ಅದೇ ಜನ್ಮ ಅಂತ ಅನ್ನೋದು ಬರುತ್ತದೆ. ಹಾಗಾಗಿ ತನ್ನ ಹೆಂಡತಿಯನ್ನೇ ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಟ್ಟದ್ದರಿಂದಾಗಿ ತಾನು ಮುಂದಿನ ಜನ್ಮದಲ್ಲಿ ಹೆಂಗಸಾಗಿ ಹುಟ್ಟಿದ್ದಾನೆ, ವಿದರ್ಭ ದೇಶದಲ್ಲಿ ಹುಟ್ಟಿದ್ದಾನೆ. ಆ ಕಾರಣ ತನಗೆ ವೈದರ್ಭಿ ಎಂಬುದಾಗಿಯೂ ಕೂಡ ಹೆಸರಂತನೂ ಬಂದಿದೆ. ಹಾಗೆ ಹೆಂಗಸಾಗಿ ಹುಟ್ಟಿ ತಾನು ಮದುವೆಯನ್ನು ಆಗಿದ್ದಾನೆ, ಅನೇಕ ಜನ ಮಕ್ಕಳನ್ನು ಕೂಡ ಪಡೆದಿದ್ದಾನೆ. ಒಂದು ದಿನ ತನ್ನ ಪತಿಯ ಮರಣವಾದ ಮೇಲೆ ಬಹಳ ದುಃಖಿತವಾಗಿ ತಾನು ಇರುವಂತಹ ಸಂದರ್ಭದಲ್ಲಿ ಆಗ ತನ್ನ ಮಿತ್ರ ಏನು ಅವಿಜ್ಞಾತ ಸಖ ಇದ್ದನೋ ಅವನು ಆಗ ಕಾಣಿಸಿಕೊಂಡು ಹೇಳುತ್ತಾನೆ, ಯಾಕೆ ನೀನು ಇಷ್ಟು ದುಃಖಿತವಾಗಿ ಇದ್ದಿ? ನೀನು ನಿಜವಾಗಿ ನೋಡಿದರೆ ನೀನು ಸ್ತ್ರೀನೇ ಅಲ್ಲ, ನೀನು ಪುರುಷ. ಹಿಂದಿನ ಜನ್ಮದಲ್ಲಿ ನೀನು ಪುರಂಜನ ಅನ್ನುವಂತಹ ರಾಜನಾಗಿದ್ದಿ. ಹಾಗಾಗಿ ನೀನು ದುಃಖಿತನಾಗಬೇಡ. ನೀನು ಭಗವಂತನ ಸ್ಮರಣೆಯನ್ನು ಮಾಡು, ಭಗವತ್ ತತ್ವದ ಚಿಂತನೆಯನ್ನು ಮಾಡು, ಧ್ಯಾನವನ್ನು ಮಾಡು, ಅದರಿಂದಾಗಿ ನಿನಗೆ ಸದ್ಗತಿ ಆಗುತ್ತದೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾನೆ ಎನ್ನುವಂತಹ ಈ ಎಲ್ಲ ಕಥೆಯನ್ನು ಕೂಡ ಹೇಳಿದಾಗ ಪ್ರಾಚೀನ ಬರಿ ಹೇಳುತ್ತಾನೆ, ಈ ಎಲ್ಲ ಕಥೆ ನನಗೆ ಯಾಕೆ ಹೇಳ್ತಿದ್ದೀರಿ? ಇಷ್ಟು ಹೊತ್ತಿನಲ್ಲಿ ನಾನು ಇನ್ನೊಂದು 3-4 ಯಾಗಗಳನ್ನು ಮಾಡಿಕೊಂಡು ಮುಗಿಸುತ್ತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ನಾರದ ಹೇಳ್ತಾರೆ, ಅಲ್ಲಪ್ಪ ಹುಚ್ಚಪ್ಪ, ಬರೀ ಯಾಗಗಳನ್ನು ಮಾಡಬಾರ್ದು ಅಂತ ಅನ್ನೋದಕ್ಕೆ ಈ ಕಥೆಯನ್ನು ಹೇಳೀನಿ ಅಂತ. ಹೌದ್ರಿ, ಈ ಕಥೆಯಿಂದ ಏನು ನಂಗೆ ಗೊತ್ತೇ ಆಗಲಿಲ್ಲ, ಏನೋ ಚಲೋ ಇತ್ತಾಗಲಿ ಏನು ಗೊತ್ತೇ ಆಗಲಿಲ್ಲ ನನಗೆ ಅಂತ ಕೇಳಿದ್ರೆ ಅದಕ್ಕೆ ಹೇಳುತ್ತಾನೆ, ಈ ಪುರಂಜನ ಬೇರೆ ಯಾರೂ ಅಲ್ಲ, ಜೀವನೇ ಪುರಂಜನ. ಆ ಜೀವನು ಅನೇಕ ಪುರಗಳನ್ನು ಸಂಚಾರ ಮಾಡುತ್ತಾನೆ. ಅಂದರೆ ಅನೇಕ ಶರೀರಗಳನ್ನು, ಬೇರೆ ಬೇರೆ ಪ್ರಾಣಿಗಳ ಶರೀರಗಳನ್ನು ಸಂಚಾರ ಮಾಡಿದರೂ ಕೂಡ ಅಲ್ಲಿ ಎಲ್ಲೂ ಕೂಡ ತಾನು ಸುಖವನ್ನು ಹೊಂದೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ಮನುಷ್ಯ ಅನ್ನುವಂತಹ ಈ ಮನುಷ್ಯನ ದೇಹವನ್ನು, ಮನುಷ್ಯ ಎಂಬ ಶರೀರವನ್ನು ಪ್ರವೇಶವನ್ನು ಮಾಡುತ್ತಾನೆಯೋ ಇಂತಹ ನವದ್ವಾರಯುಕ್ತವಾದಂತಹ ಶರೀರವನ್ನು ಪ್ರವೇಶವನ್ನು ಮಾಡಿ ತಾನು ಸುಖವಾಗಿ ಇರೋದಕ್ಕೆ ಇಚ್ಛಿಸುತ್ತಾನೆ. ಅಲ್ಲಿ ಬುದ್ಧಿ ಎನ್ನುವಂತಹ ಸ್ತ್ರೀಯನ್ನು ತಾನು ಮದುವೆ ಆಗುತ್ತಾನೆ. ಆ ಬುದ್ಧಿ ಎನ್ನುವಂತಹ ಸ್ತ್ರೀಯನ್ನು ಮದುವೆಯಾಗಿ ಆ ಬುದ್ಧಿಗೆ 10 ಜನ ಸೇವಕರು, 10 ಇಂದ್ರಿಯಗಳು, ಆ 10 ಇಂದ್ರಿಯಗಳನ್ನು ಆ 10 ಇಂದ್ರಿಯಗಳ ಪ್ರಯತ್ನ ಸಹಾಯದಿಂದಾಗಿ ಬುದ್ಧಿ ಹೇಳಿದಂತೆ ನನಗೆ ಇದು ತಿನ್ನಬೇಕನ್ನಿಸುತ್ತಾ ಇದೆ ಅಂತಂದರೆ ಆಗ ಬಾಯಿ ಅಂತನ್ನುವಂತಹ ದ್ವಾರದಿಂದಾಗಿ ಅದನ್ನು ತಿನ್ನುತ್ತಾನೆ. ಇದನ್ನು ನೋಡಬೇಕು ಅಂತ ಅನಿಸುತ್ತಾ ಇದೆ ಅಂತಂದರೆ ಕಣ್ಣುಗಳ ದ್ವಾರದಿಂದಾಗಿ ಅದನ್ನು ನೋಡುತ್ತಾನೆ. ಹೀಗೆ ಆ ಬುದ್ಧಿ ಹೇಳಿದ ಮಾತನ್ನೇ ಕೇಳುತ್ತಾ ತಾನು ಸುಖವಾಗಿ ಇದ್ದು ಬಿಡುತ್ತಾನೆ. ಅವಿಜ್ಞಾತ ಸಖ ಅಂತಂದರೆ ಪರಮಾತ್ಮ, ಆ ಪರಮಾತ್ಮನ ಸ್ಮರಣೆಯನ್ನೇ ಮಾಡುವುದಿಲ್ಲ. ಆಗ ಚಂಡವೇಗ, ಪ್ರಜ್ವಾರ, ದುರ್ಭಗ ಅವರೆಲ್ಲರೂ ಕೂಡ ಬಂದು ಆಕ್ರಮಣ ಮಾಡಿಬಿಡುತ್ತಾರೆ. ಚಂಡವೇಗ ಅಂತಂದರೆ ಕಾಲ, ತನಗೆ 720 ಜನ ಸೇವಕರು ಅಂತಂದರೆ 360 ಹಗಲು, 360 ರಾತ್ರಿಗಳು, ಅವರೆಲ್ಲ ಆ ಕಾಲ ಬಂದು ನಮ್ಮನ್ನು ಆಕ್ರಮಣ ಮಾಡಿಬಿಡುತ್ತದೆ. ಆ ಕಾಲದ ಪ್ರಭಾವದಿಂದಾಗಿ ನಮಗೆಲ್ಲ ಪ್ರಜ್ವಾರ ರೋಗಗಳು, ಶುಗರು, BP ಇತ್ಯಾದಿ ಅನೇಕ ರೋಗಗಳು ಬಂದು ನಮ್ಮ ಜೊತೆಗೇನೇ ಇದ್ದು ಬಿಡುತ್ತದೆ. ದುರ್ಭಗ ಬಂದು ನಮ್ಮ ಜೊತೆಗೆ ಇರುತ್ತಾಳೆ. ದುರ್ಭಗ ಅಂದರೆ ಮುಪ್ಪು, ವೃದ್ಧಾಪ್ಯ ಬಂದು ನಮ್ಮ ಜೊತೆಗೆ ಇದ್ದು ಬಿಡುತ್ತದೆ. ಆಗ ಅಷ್ಟು ಇದ್ದರೂ ಕೂಡ ತಾನು ಭೋಗಾಸಕ್ತನಾಗಿಯೇ ಇರುತ್ತಾನೆ. ಕೊನೆಗೆ ಯವನೇಶ್ವರ ಬಂದು ನಮ್ಮನ್ನು ಸಂಹಾರ ಮಾಡಿಬಿಡುತ್ತಾನೆ. ಹಾಗೆ ಸಂಹಾರ ಮಾಡಿ ಅಂತ ಈ ತತ್ವವನ್ನು ತಿಳಿದುಕೊಂಡು, ಹಾಗಾಗಿ ಕೇವಲ ಭೋಗಾಸಕ್ತನಾಗಬೇಡ, ನೀನು ಜ್ಞಾನವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡು, ಅದರಿಂದಲೇ ಸದ್ಗತಿ ಅಂತ ಅನ್ನೋದು ಆಗುತ್ತದೆ. ಹಾಗಾಗಿ ಕೇವಲ ಸಕಾಮ ಕರ್ಮಗಳನ್ನು ಮಾಡದೆ ನಿವೃತ್ತ ಕರ್ಮಗಳನ್ನು ಮಾಡುತ್ತಾ ಪರಮಾತ್ಮನ ಆರಾಧನೆಯನ್ನು ಮಾಡಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡು ಎಂಬುದಾಗಿ ಎಲ್ಲ ತತ್ವವನ್ನು ಕೂಡ ಆ ಪುರಂಜನ ಉಪಾಖ್ಯಾನ ದ್ವಾರ ನಾರದರು ಪ್ರಾಚೀನ ಬಲಿಗೆ ಉಪದೇಶವನ್ನು ಮಾಡಿದಾಗ ಪ್ರಾಚೀನ ಬಲಿಗೆ ಆಗ ಜ್ಞಾನೋದಯವಾಗಿದೆ. ಆ ರೀತಿಯಾಗಿ ಜ್ಞಾನೋದಯವನ್ನು ಮಾಡಿಕೊಂಡು ಆ ಪ್ರಾಚೀನ ಬಲಿ ಜ್ಞಾನವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿ ತಾನು ಮುಕ್ತನಾಗಿದ್ದಾನೆ. ಈ ಕಡೆಗೆ ತನ್ನ ಮಕ್ಕಳು ಪ್ರಚೇತಸರು ತಾವೆಲ್ಲ ಸಮುದ್ರಕ್ಕೆ ಹೋಗಿದ್ರಲ್ಲ ತಪಸ್ಸನ್ನು ಮಾಡುವುದಕ್ಕಾಗಿ, ಆ ಪರಮಾತ್ಮನು ಅವರ ತಪಸ್ಸಿನಿಂದಾಗಿ ತುಷ್ಟನಾಗಿ ಪ್ರತ್ಯಕ್ಷನಾಗಿ ನಿಮಗೆ ಏನು ವರಬೇಕೋ ಕೇಳ್ರಿ ಎಂಬುದಾಗಿ ಹೇಳಿದಾಗ ಅವರು ನಮಗೆ ಯಾವ ವರವೂ ಕೂಡ ಬೇಡ ಎಂಬುದಾಗಿ ಹೇಳಿದ್ದಾರೆ. ಕೊನೆಗೆ ಒಂದು ಸುಂದರವಾದಂತಹ ಮಾತು, ಅತಿ ಪ್ರಧಾನವಾದಂತಹ ಮಾತನ್ನು ಹೇಳುತ್ತಾರೆ. ಎನ್ನಸ್ವಧೀತಂ ಗುರವಃ ಪ್ರಸಾದಿತಾಃ ವಿಪ್ರಾಶ್ಚ ವೃದ್ಧಾಶ್ಚ ಸದಾನವೃತ್ಯ ಆರ್ಯಾಹ್ಯನಾಥಾಸ್ತು ಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನಸೂಯಯೈವ ಎನ್ನಸ್ಸು ತಪ್ತಂ ತಪ ಏತದೀಶ ನಿರಂಧಸಾಂ ಕಾಲಮಧಭ್ರಮಪ್ಸು ಸರ್ವಂ ತದೇತತ್ ಪುರುಷಸ್ಯ ಭೂಮ್ನೋ ವೃಣೀಮಹೇ ತೇ ಪರಿತೋಷಣಾಯ. ನಾವು ಸಣ್ಣವರಿದ್ದಾಗ ಏನು ಗುರುಕುಲದಲ್ಲಿ ನಾವು ವೇದಾಭ್ಯಾಸವನ್ನು ಮಾಡಿದ್ದೇವೆ, ಅಧ್ಯಯನವನ್ನು ಮಾಡಿದ್ದೇವೆ, ಅಲ್ಲಿ ಗುರುಗಳ ಸೇವೆಯನ್ನು ಮಾಡಿದ್ದೇವೆ, ತಂದೆ ತಾಯಂದಿರ ಸೇವೆಯನ್ನು ಮಾಡಿದ್ದೇವೆ, ವೃದ್ಧರ ಸೇವೆಯನ್ನು ಮಾಡಿದ್ದೇವೆ ಮತ್ತು ಅನಾಥರ ಸೇವೆಯನ್ನು ಮಾಡಿದ್ದೇವೆ, ಅಣ್ಣ ತಮ್ಮಂದಿರ ಸೇವೆಯನ್ನು ಮಾಡಿದ್ದೇವೆ.
ಇನ್ನು ಎಲ್ಲ ಪ್ರಾಣಿಗಳನ್ನು ಕೂಡ ಸೌಹಾರ್ದದಿಂದಾಗಿ ಕಂಡಿದ್ದೇವೆ, ಯಾರ ಮೇಲೂ ಕೂಡ ಅಸೂಯೆಯನ್ನು ಮಾಡಲಿಲ್ಲ. ಇದೆಲ್ಲವನ್ನೂ ಕೂಡ ಪರಮಾತ್ಮ ನಿನ್ನ ಸಂತೋಷಕ್ಕಾಗಿ ಸಮರ್ಪಣೆ ಮಾಡುತ್ತೇವೆ. ಆ ಎಲ್ಲ ಕರ್ಮಗಳಿಂದಲೂ ಕೂಡ ನೀನು ತೃಪ್ತನಾಗು, ನೀನು ಪ್ರಸನ್ನನಾಗು, ಅದು ಒಂದೇ ವರವನ್ನು ನಾವು ಬೇಡುತ್ತೇವೆ, ಬೇರೆ ಏನೂ ಕೂಡ ಬೇಕಾಗಿಲ್ಲ ಎಂಬುದಾಗಿ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಕೊನೆಗೆ ಎನ್ನ ಸುತಪ್ತಂ, ಈಗ ಏನು 10,000 ವರ್ಷ ನಾವು ಸಮುದ್ರದಲ್ಲಿ ಕುಳಿತು ತಪಸ್ಸನ್ನು ಮಾಡಿದ್ದೇವೆಯೋ ಆ ತಪಸ್ಸು ಕೂಡ ಕೇವಲ ನಿನ್ನ ಸಂತೋಷಕ್ಕಾಗಿ, ನಿನ್ನ ಪ್ರಸಾದಕ್ಕಾಗಿಯೇ ನಾವು ಅದನ್ನು ಸಮರ್ಪಣೆ ಮಾಡುತ್ತಾ ಇದ್ದೇವೆ ಅಂತ ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಪ್ರತಿದಿನವೂ ಕೂಡ ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಾಡುವಂತಹ ಎಲ್ಲ ಕರ್ಮಗಳನ್ನು ಕೂಡ ನಾವು ಭಗವಂತನಲ್ಲಿ ಪ್ರತಿನಿತ್ಯ ಸಮರ್ಪಣೆ ಮಾಡಬೇಕು. ಈ ಮನುಷ್ಯದ ಜನ್ಮದಲ್ಲಿ ಮಾತ್ರ ಆ ರೀತಿಯಾಗಿ ಸಮರ್ಪಣೆ ಮಾಡುವಂತಹ ಬುದ್ಧಿ ಅನ್ನೋದು ಇರುತ್ತದೆ. ಹೀಗೆ ಮನುಷ್ಯ ದೇಹವನ್ನು ಪಡೆದಾಗ ನಾವು ಅನಾದಿ ಕಾಲದಿಂದ ಏನೇನು ಜನ್ಮಗಳನ್ನು ಪಡೆದೇವೋ ಆ ಎಲ್ಲ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಅದರಿಂದಾಗಿ ಪುಣ್ಯವನ್ನು ಹೊಂದುವಂತಹ, ಭಗವಂತನ ಪ್ರಸಾದವನ್ನು ಹೊಂದುವಂತಹ ಸೌಭಾಗ್ಯ ಈ ಮನುಷ್ಯ ದೇಹದಲ್ಲಿ ಇದೆ. ಹಾಗಾಗಿ ಆ ಒಂದು ಅನುಸಂಧಾನವನ್ನು ಮಾಡಬೇಕು ಅಂತನ್ನೋದನ್ನು ನಮಗೆ ಭಾಗವತ ಸೂಚನೆ ಮಾಡುತ್ತಾ ಇದೆ. ಹೀಗೆ ಆ ಉತ್ಥಾನಪಾದನ ವಂಶವನ್ನೆಲ್ಲವನ್ನು ಕೂಡ ಮೈತ್ರೇಯರು ವಿದುರನಿಗೆ ಉಪದೇಶವನ್ನು ಮಾಡಿದ್ದಾರೆ. ಹೀಗೆ 4 ಜನರ ಚರಿತ್ರೆಯನ್ನು, ಸ್ವಯಂಭವ ಮನುವಿನ 4 ಜನ ಮಕ್ಕಳ ಚರಿತ್ರೆಯನ್ನು, ಅವರ ವಂಶವನ್ನೆಲ್ಲವನ್ನು ಕೂಡ ಹೇಳಿದ ಮೇಲೆ ಇನ್ನು 5ನೇ ಮಗ, ಮೊದಲನೇ ಮಗ ತಾನು ಆ್ಯಕ್ಚುಲಿ ಪ್ರಿಯವ್ರತ, ಆದರೆ ಮೊದಲಿಗೆ ಬೇರೆಯವರ ಚರಿತ್ರೆಗಳನ್ನು ಹೇಳಿ ಅನಂತರದಲ್ಲಿ ಪ್ರಿಯವ್ರತನ ಚರಿತ್ರೆಯನ್ನು ಹೇಳುತ್ತಾ ಇದ್ದಾರೆ. ಆ ಸ್ವಯಂಭವಮನು ತನ್ನ ಮಗನಾದಂತಹ ಪ್ರಿಯವ್ರತನಿಗೆ ನೀನು ರಾಜ್ಯಭಾರವನ್ನು ಮಾಡಬೇಕು, ಎಲ್ಲ ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ರಾಜ್ಯವನ್ನು ಒಪ್ಪಿಸೋದಕ್ಕೆ ಆಗಿ ಅಂತ ಬಂದರೆ ಪ್ರಿಯವ್ರತ ರಾಜ ನನಗೆ ರಾಜ್ಯಭಾರ ಬೇಡ, ನಾನು ರಾಜ್ಯವನ್ನು ಆಳೋದಿಲ್ಲ, ನಾನು ವಿರಕ್ತನಾಗಿ ಅರಣ್ಯಕ್ಕೆ ಹೋಗಿ ನಾನು ತಪಸ್ಸನ್ನು ಮಾಡುತ್ತೇನೆ, ನನಗೆ ಈ ರಾಜ್ಯ ಬೇಡ, ನನಗೆ ಸಂಸಾರದಲ್ಲಿ ಆಸಕ್ತಿ ಅಂತನೋ ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಸ್ವಯಂಭವಮನು ಎಷ್ಟು ಹೇಳಿದರೂ ಕೂಡ ತಾನು ಕೇಳೋದೇ ಇಲ್ಲ. ಕೊನೆಗೆ ತನ್ನ ಪಿತಾಮಹನಾದಂತಹ ಬ್ರಹ್ಮದೇವರೇ ಬಂದು ಹೇಳುತ್ತಾರೆ, ವಿದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿಃ ಸ್ವಧಾಮಭಿರ್ವತ್ಸ ವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದಃ. ನೋಡು ಪ್ರಿಯವ್ರತ, ನೀನು ಹಾಗೆ ನಾನು ರಾಜ್ಯವನ್ನು ಆಳೋದಿಲ್ಲ ಅಂತಂದರೆ ನಡೆಯೋದಿಲ್ಲ, ನೀನು ಅವಶ್ಯವಾಗಿಯೂ ಕೂಡ ರಾಜ್ಯಭಾರವನ್ನು ಮಾಡಲೇಬೇಕು, ಅದು ನಿನಗೆ ವಿಹಿತವಾದಂತಹ ಕರ್ಮ, ಹಾಗಾಗಿ ನಿನಗೆ ವಿಹಿತವಾದಂತಹ ಕರ್ತವ್ಯವನ್ನು ನೀನು ಅವಶ್ಯವಾಗಿಯೂ ಕೂಡ ಆಚರಣೆ ಮಾಡಲೇಬೇಕು. ಈಗ ಪ್ರಾಣಿಗಳು, ಗೋವುಗಳನ್ನು ಮೂಗುದಾನವನ್ನು ಹಾಕಿ ಅದಕ್ಕೆ ಹಗ್ಗವನ್ನು ಕಟ್ಟಿರುತ್ತಾರೆ. ಆಗ ಹಗ್ಗವನ್ನು ಕಟ್ಟಿದಾಗ ಆ ಪ್ರಾಣಿಗಳು ನಾವು ಹೇಳಿದಂತೆ ನಮಗೆ ಹೇಗೆ ಸೇವೆಯನ್ನು ಮಾಡುತ್ತದೆಯೋ ಹಾಗೆ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ವೇದಗಳೆಂಬಂತಹ ಹಗ್ಗದಿಂದಾಗಿ ಕಟ್ಟಿ ಹಾಕಿದ್ದಾನೆ. ಹಾಗಾಗಿ ಆ ವೇದಗಳಲ್ಲಿ ಪರಮಾತ್ಮ ಹೇಗೆ ಹೇಳಿದ್ದಾನೆಯೋ ಹಾಗೆ ಸ್ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನು ಆಚರಿಸೋದು ಅತ್ಯಂತ ಅನಿವಾರ್ಯ. ಆ ರೀತಿಯಾಗಿ ಆಚರಣೆ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಲೇಬೇಕು. ಹಾಗಾಗಿ ನೀನು ಕ್ಷತ್ರಿಯನಾಗಿದ್ದಿ, ಕ್ಷತ್ರಿಯರ ಕರ್ತವ್ಯ ರಾಜ್ಯಭಾರವನ್ನು ಮಾಡೋದು, ರಾಜ್ಯದ ಪ್ರಜೆಗಳ ರಕ್ಷಣೆಯನ್ನು ಮಾಡೋದು. ಹಾಗಾಗಿ ಅದನ್ನು ನೀನು ಅವಶ್ಯವಾಗಿಯೂ ಕೂಡ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಮತ್ತು ನೀನು ಅರಣ್ಯಕ್ಕೆ ಹೋಗುತ್ತೇನೆ, ಇಲ್ಲೇ ಇದ್ದರೆ ಸಂಸಾರ ಭಯ ಅಂತ ಅನ್ನೋದು ಇದೆ, ಹಾಗಾಗಿ ನಾನು ಮನೆಯಲ್ಲಿ ಇರೋದಿಲ್ಲ, ಅರಣ್ಯಕ್ಕೆ ಹೋಗಿ ನಾನು ಭಗವಂತನ ಆರಾಧನೆಯನ್ನು ಮಾಡುತ್ತೇನೆ, ಅಲ್ಲಾದರೆ ಸಂಸಾರ ಭಯವಿಲ್ಲ ಅಂತ ಅಂದುಕೊಳ್ಳುತ್ತಾ ಇದೆಯಾ, ಅದು ಸರಿಯಲ್ಲ. ನೀನು ಅರಣ್ಯಕ್ಕೆ ಹೋದರೂ ಕೂಡ ಅಲ್ಲಿಯೂ ಕೂಡ ಸಂಸಾರ ಭಯ ಅಂತ ಅನ್ನೋದು ಇದ್ದೇ ಇರುತ್ತದೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಹ ಷಟ್ಸಪತ್ನಾಃ. ನೀನು ಅರಣ್ಯಕ್ಕೆ ಹೋದರೂ ಕೂಡ ನಿನ್ನ ಒಳಗೆ ಇರುವಂತಹ ಶತ್ರುಗಳು, ಕಾಮಕ್ರೋಧ ಲೋಭ ಮೋಹ ಮದಮಾಶ್ಚರ್ಯಗಳು, ಅಂತಹ 6 ಶತ್ರುಗಳನ್ನು ನೀನು ಬಿಡಲಿಲ್ಲ ಅಂತಂದರೆ ನೀನು ವನಕ್ಕೆ ಹೋದರೂ ಕೂಡ ನೀನು ಸಂಸಾರದಲ್ಲಿಯೇ ಆಸಕ್ತನಾಗಿ ಬಿಡುತ್ತೀಯಾ. ನಿನಗೆ ಸಂಸಾರ ಭಯ ಇದ್ದಿದ್ದೇ, ಅದೇ ನೀನು ಮನೆಯಲ್ಲೇ ಇದ್ದುಕೊಂಡು ಆ ಶತ್ರುಗಳನ್ನು ಬಿಟ್ಟಿ ಅಂತಾದರೆ ಆಗ ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ. ಗೃಹದಲ್ಲಿ ಇದ್ದು ಆ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದರೂ ಕೂಡ ಏನು ಹಾನಿಯಾಗೋದಿದೆ, ಆ ಯಾವ ದೋಷಗಳು ಕಾಮಕ್ರೋಧಾದಿ ದೋಷಗಳು ಇಲ್ಲದೇ ಇದ್ದುದರಿಂದಾಗಿ ಯಾವ ಸಂಸಾರದ ಭಯವೂ ಕೂಡ ಆಗೋದಿಲ್ಲ. ಹಾಗಾಗಿ ಆ ಕಾಮಕ್ರೋಧಾದಿ ಲೋಭ ದೋಷಗಳನ್ನು ಪರಿಹಾರವನ್ನು ಮಾಡಿಕೊಂಡು ನೀನು ಈ ರಾಜ್ಯಭಾರವನ್ನು ಮಾಡಬೇಕು, ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಸಾಕ್ಷಾತ್ತು ಬ್ರಹ್ಮದೇವರು ಬಂದು ಹೇಳಿದ್ದಾರೆ. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿದೆಯಾ? ಅವಶ್ಯವಾಗಿ ಮಾಡುತ್ತೇನೆ ಎಂಬುದಾಗಿ ಒಪ್ಪಿಕೊಂಡಿದ್ದಾನೆ. ಇತಿ ಸಮಭಿಹಿತೋ ಮಹಾಭಾಗವತಃ ಭಗವತಃ ತ್ರಿಭುವನ ಗುರೋಃ ಅನುಶಾಸನಂ ಆತ್ಮನಃ ಲಘುತಯ ಅವನತ ಶಿರೋಧರಃ ಬಾಡಂ ಇತಿ ಸಬಹುಮಾನಂ ವಾಹ. ತಾನು ಬಹಳ ಚಿಕ್ಕವ, ಬ್ರಹ್ಮದೇವರು ಬಹಳ ದೊಡ್ಡವರು, ಹಾಗಾಗಿ ಆತ್ಮನಃ ಲಘುತಯ, ನಾನು ಬ್ರಹ್ಮದೇವರ ಮುಂದೆ ಬಹಳ ಚಿಕ್ಕವ ಎಂಬುದಾಗಿ
ಅವರಿಗೆ ನಮಸ್ಕಾರವನ್ನು ಮಾಡಿ ಬಹಳಂ ಅವಶ್ಯವಾಗಿಯೂ ಕೂಡ ನೀವು ಹೇಳಿದಂತೆ ಮಾಡುತ್ತೇನೆ ಎಂಬುದಾಗಿ ಅಂಗೀಕಾರವನ್ನು ಮಾಡಿದ್ದಾನೆ. ಇದು ಸಜ್ಜನರ ಲಕ್ಷಣ. ದೊಡ್ಡವರು ಏನಾದರೂ ಹೇಳಿದಾಗ ಅವಶ್ಯವಾಗಿ ಮಾಡುತ್ತೇನೆ ಎಂಬುದಾಗಿ ಅವರು ಒಪ್ಪಿಕೊಳ್ಳುವಂತಹದ್ದು. ಅದನ್ನು ಆ ರೀತಿಯಾಗಿ ಒಪ್ಪಿಕೊಂಡಿದ್ದಾನೆ. ಅನಂತರದಲ್ಲಿ ತಾನು ವಿಶ್ವಕರ್ಮ ಅನ್ನುವಂತಹ ಪ್ರಜಾಪತಿಯ ಮಗಳಾದಂತಹ ಬಹಿಷ್ಮತಿ ಅನ್ನುವಂತಹ ಅವಳನ್ನು ತಾನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಆ ಬಹಿಷ್ಮತಿ ಅನ್ನುವವಳಲ್ಲಿ 10 ಜನ ಗಂಡಸು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳನ್ನು ಪಡೆದಿದ್ದಾನೆ. ಆಗ್ನಿದ್ರ, ಇದ್ಮಜಿಹ್ವ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತಸ, ಋತಪೃಷ್ಟ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಎಂಬುದಾಗಿ ಇತ್ಯಾದಿ 10 ಜನ ಗಂಡು ಮಕ್ಕಳು ಹಾಗೂ ಉರ್ಜಸ್ವತಿ ಎನ್ನುವಂತಹ ಹೆಣ್ಣು ಮಗಳು. ಹೀಗೆ 11 ಜನರನ್ನು ತಾನು ಪಡೆದಿದ್ದಾನೆ. ಅವರಲ್ಲಿ ಈ 10 ಜನ ಗಂಡಸು ಮಕ್ಕಳಲ್ಲಿ 3 ಜನ ತಾವು ಸನ್ಯಾಸಾಶ್ರಮವನ್ನು ಹೊಂದಿದ್ದಾರೆ. ಕವಿ, ಮಹಾವೀರ, ಸವನ ಅನ್ನುವಂಥವರು ಅವರು ಊರ್ಧ್ವರೇತಸ್ಕರಾಗಿ ತಾವು ಸನ್ಯಾಸಾಶ್ರಮವನ್ನು ಹೊಂದಿದ್ದಾರೆ. ಇನ್ನು ಆ ಪ್ರಿಯವ್ರತನಿಗೆ ಮತ್ತೊಬ್ಬ ಹೆಂಡತಿಯೂ ಕೂಡ ಇದ್ದಳು. ಆ ಹೆಂಡತಿಯಲ್ಲಿ 3 ಜನ ಮಕ್ಕಳಾಗಿದ್ದಾರೆ. ಉತ್ತಮ, ತಾಪಸ, ರೈವತ ಎಂಬುದಾಗಿ ಆ 3 ಜನರು ಕೂಡ 3 ಮನ್ವಂತರಗಳಿಗೆ ಅಧಿಪತಿಗಳು. ಅಂತಹ ಮನ್ವಂತರಾಧಿಪತಿಗಳನ್ನು ಪಡೆದಂತಹ ಮಹಾನುಭಾವ. ಸ್ವಯಂ ತನ್ನ ತಂದೆ ಮನ್ವಂತರಾಧಿಪತಿ ಸ್ವಯಂಭೂಮನು. ಇನ್ನು ಅವರ ಮಕ್ಕಳು 3 ಜನ ಉತ್ತಮ, ತಾಪಸ, ರೈವತ, 3, 4, 5 ಈ 3 ಮನ್ವಂತರಗಳಿಗೆ ಅಧಿಪತಿಗಳು. ಅದರಲ್ಲಿಯೂ ಕೂಡ ತಾಪಸಮನು ಅಂತಂದರೆ ಸಾಕ್ಷಾತ್ತು ಸರ್ವೋತ್ತಮನಾದಂತಹ ಶ್ರೀಹರಿಯೇ. ಅಂತಹ ಶ್ರೀಹರಿಯೇ ತಾಪಸಮನುವಾಗಿ ಅವತಾರವನ್ನು ಮಾಡಿದ್ದಾನೆ. ಏನು ನಾವು ಗಜೇಂದ್ರ ಮೋಕ್ಷವನ್ನು ಕೇಳುತ್ತೇವೆ, ಆ ಗಜೇಂದ್ರ ಮೋಕ್ಷ ತಾಪಸ ಮನ್ವಂತರದಲ್ಲಿ ನಡೆದಂತಹ ಕತೆ. ಅದನ್ನು ನಾವು ಮುಂದೆ ಅಷ್ಟಮಸ್ಕಂದದಲ್ಲಿ ನಾವು ಕೇಳುತ್ತೇವೆ. ಹೀಗೆ ಈ ರೀತಿಯಾಗಿ ಅಂತಹ ಮನ್ವಂತರಾಧಿಪತಿಗಳನ್ನು ಪಡೆದಂತಹ ಮಹಾನುಭಾವ ಪ್ರಿಯವ್ರತ. ತಾನು ರಾಜ್ಯಭಾರವನ್ನು ಚೆನ್ನಾಗಿ ಮಾಡುತ್ತಾ ಇದ್ದಾನೆ. ತಾನು ಒಂದು ವಿಚಾರವನ್ನು ಮಾಡಿದ. ತನಗೆ ಹೀಗೆ 12 ತಾಸು ಹಗಲು, 12 ತಾಸು ರಾತ್ರಿ ಈ ವ್ಯವಸ್ಥೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಏನು 12 ತಾಸು ಸೂರ್ಯ ಇರುತ್ತಾನೆ ಅಲ್ಲ, ಸೂರ್ಯ ಇದ್ದಾಗ ಮಾತ್ರ ಎಲ್ಲರಿಗೂ ಏನು ಭಗವಂತನ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇದೆ, ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಆದರೆ ಅದು ಸರಿ ಹೋಗುತ್ತಾ ಇಲ್ಲ. ಇನ್ನು ರಾತ್ರಿಯೂ ಕೂಡ ಸೂರ್ಯನ ಇದ್ದರೆ ಬಹಳ ಚೆನ್ನಾಗಿರ್ತಿತ್ತು, ಆಗಲೂ ಕೂಡ ಕರ್ಮಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇತ್ತು ಅಂತ ವಿಚಾರ ಮಾಡಿ, ಸರಿ ಸೂರ್ಯನಿಲ್ಲದೆ ಇದ್ದರೆ ಏನು ಪರವಾಗಿಲ್ಲ, ನಾನೇ ಸೂರ್ಯನಂತೆ ಬೆಳಗುತ್ತೇನೆ ಅಂತ ಹೇಳಿಬಿಟ್ಟು ಸೂರ್ಯ ಎಲ್ಲಿ ಅಸ್ತಂಗತನಾಗುತ್ತಾನೆಯೋ ಅಲ್ಲಿ ತನ್ನ ರಥವನ್ನು ಹಾಕಿಕೊಂಡು ತನ್ನದೇ ಆದಂತಹ ತೇಜಸ್ಸಿನಿಂದಾಗಿ ಭೂಮಿಯೆಲ್ಲವನ್ನು ಕೂಡ ಬೆಳಗುತ್ತಾ ಇದ್ದಾನೆ. ರಜನೀಮಪಿ ದಿನಂ ಕರಿಷ್ಯಾಮಿ, ರಾತ್ರಿಯನ್ನು ಕೂಡ ಹಗಲನ್ನಾಗಿಯೇ ಮಾಡಿಬಿಡುತ್ತೇನೆ ಎಂಬುದಾಗಿ ತಾನು ಹೊರಟಿದ್ದಾನೆ. ಹಾಗೆ ಸೂರ್ಯ ಎಲ್ಲಿ ಅಸ್ತಂಗತನಾಗುತ್ತಾನೆಯೋ ಅಲ್ಲಿ ತಾನು ಹೋಗಿ ಬೆಳಕನ್ನು ಕೊಡಬೇಕು. ಹೀಗೆ 7 ಬಾರಿ ಭೂಮಿಯ ಪ್ರದಕ್ಷಿಣೆಯನ್ನು ಮಾಡಿದ್ದಾನೆ. ತಾನು ಆ ರೀತಿಯಾಗಿ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ತನ್ನ ರಥವನ್ನು ಹಾಕಿಕೊಂಡು, ಆಗ ಆ ರಥದ ಚಕ್ರಗಳಿಂದಾಗಿ ತೆಗ್ಗು ಭಾಗ ಏನಾಗಿದೆಯೋ 7 ಸಲ ಪ್ರದಕ್ಷಿಣೆ ಹಾಕಿದ್ದಾನೆ. ಹಾಗಾಗಿ 7 ತಗ್ಗು ಭಾಗ ಆಗಿದೆ. ಆ ತೆಗ್ಗು ಭಾಗಗಳೇ 7 ಸಾಗರಗಳಾಗಿ ಆಗಿವೆ. ಇನ್ನು ಮೇಲಿನ ಭಾಗಗಳೇನಿವೆಯೋ ಅದು 7 ದ್ವೀಪಗಳಾಗಿ ಆಗಿವೆ. ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕೃಷ, ಕ್ರೌಂಚ, ಶಾಖ, ಪುಷ್ಕರ ಸೌಮ್ಯ ಎಂಬುದಾಗಿ ಈ ಪುಷ್ಕರ ಅನ್ನುವಂತಹ 7 ಸಪ್ತದ್ವೀಪಗಳಾಗಿವೆ. ಮತ್ತು ಲವಣೋದ, ಇಕ್ಷುರಸೋದ, ಸುರೋದ, ಘೃತೋದ, ಕ್ಷೀರೋದ, ದಧಿಮಂಡೋದ, ಶುದ್ಧೋದ ಎಂಬುದಾಗಿ 7 ಸಾಗರಗಳಾಗಿವೆ. ಹೀಗೆ 7 ಸಾಗರಗಳು 7 ದ್ವೀಪಗಳನ್ನು ನಿರ್ಮಾಣ ಮಾಡಿದಂತಹ ಮಹಾನುಭಾವ ಪ್ರಿಯವ್ರತ ರಾಜ. ಇನ್ನು ತನ್ನ ಏನು ಭೂಮಿ ಇತ್ತು ಆ ಭೂಮಂಡಲವನ್ನು ಆ 7 ದ್ವೀಪಗಳನ್ನಾಗಿ ಮಾಡಿದ್ದಾನೆ. ಅವನ 7 ಜನ ಮಕ್ಕಳಿದ್ದಾರೆ. 10 ಜನ ಮಕ್ಕಳಿದ್ದರೂ ಕೂಡ 3 ಜನ ಸನ್ಯಾಸಿಗಳಾಗಿಬಿಟ್ಟಿದ್ದಾರೆ. ಇನ್ನು ಉಳಿದವರು ಯಾರು 3 ಜನ, ಈ 7 ಜನ. ಆ 7 ಜನರಿಗೆ ಆ 7 ದ್ವೀಪಗಳನ್ನು ಒಪ್ಪಿಸಿಬಿಟ್ಟಿದ್ದಾನೆ. ಸ್ವಪುತ್ರೇಭ್ಯ ಇಮಾಂ ಗಾಂ ಯಥಾದಾಯಂ ವಿಭಜ್ಯ ಭುಕ್ತಭೋಗಾಂ. ಹಾಗೆ ತಾನು ರಾಜ್ಯಭಾರವನ್ನು ಮಾಡಿ ತನ್ನ ಮಕ್ಕಳಿಗೆ ಆ ರಾಜ್ಯವನ್ನೆಲ್ಲವನ್ನು ಕೂಡ ಒಪ್ಪಿಸಿ ತಾನು ವಿರಕ್ತನಾಗಿ ವನಕ್ಕೆ ಹೋಗಿ ತಾನು ಮುಕ್ತಿಯನ್ನು ಪಡೆದಿದ್ದಾನೆ, ಭಗವಂತನ ಆರಾಧನೆಯನ್ನು ಮಾಡಿದ್ದಾನೆ ಅನ್ನುವಂತಹ ಆ ವಿಷಯವನ್ನು ನಮಗೆ ತಿಳಿಸಿಕೊಟ್ಟ ಮೇಲೆ, ಇನ್ನು ಅವರ ಮಕ್ಕಳು ಆಗ್ನಿದ್ರ ಅನ್ನುವಂತಹ ತನ್ನ ಮಗ, ಅವನು ಜಂಬೂದ್ವೀಪವನ್ನು ತಾನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಆ ಜಂಬೂದ್ವೀಪದಲ್ಲಿ ಇದ್ದುಕೊಂಡು ತಾನು ಜನರ ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ. ಹೇಗೆ ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತಂದರೆ, ಪ್ರಜಾಹ ಔರಸವತ್, ಔರಸ ಪುತ್ರರನ್ನು ಅಂದರೆ ತಮ್ಮ ದೇಹದಿಂದಾಗಿ ಹುಟ್ಟಿದಂತಹ ಪುತ್ರರನ್ನು ಯಾವ ರೀತಿಯಾಗಿ ಚೆನ್ನಾಗಿ ರಕ್ಷಣೆ ಮಾಡಬೇಕೋ ಹಾಗೆ ಪ್ರಜೆಗಳನ್ನು ಅಷ್ಟು ಪ್ರೀತಿಯಿಂದಾಗಿ ರಕ್ಷಣೆ ಮಾಡುತ್ತಾ ಇದ್ದಾನೆ ಆಗ್ನಿದ್ರ ಮಹಾರಾಜ. ಆಗ ತಾನು ಒಂದು ಸಲ ವಿಚಾರವನ್ನು ಮಾಡಿದ. ತ್ರಿಲೋಕವನ್ನು ಹೊಂದಬೇಕು ಅಂತನ್ನುವಂತಹ ಇಚ್ಛೆಯಿಂದಾಗಿ ತಾನು ಮಂದರ ಪರ್ವತದ ಹತ್ತಿರ ಹೋಗಿ ಮಂದರ ಪರ್ವತದ ಒಂದು ಗುಹೆಯಲ್ಲಿ ಕುಳಿತುಕೊಂಡು ತಾನು ತಪಸ್ಸನ್ನು ಆಚರಣೆ ಮಾಡಿದ್ದಾನೆ. ಆಗ ಆಚರಣೆ ಮಾಡಿದಾಗ ಅದನ್ನು ತಿಳಿದಂತಹ ಬ್ರಹ್ಮದೇವರು ತಮ್ಮ ಸಭೆಯಲ್ಲಿ ಗಾನವನ್ನು ಮಾಡುವಂತಹ, ನರ್ತನೆಯನ್ನು ಮಾಡುವಂತಹ ಪೂರ್ವಚಿತ್ತಿ ಅನ್ನುವಂತಹ ಅಪ್ಸರಾಸ್ತ್ರೀಯನ್ನು ಕೊಟ್ಟು ಕಳಿಸಿದ್ದಾರೆ. ಆಗ ಆ ಆಗ್ನಿದ್ರ ರಾಜ ಪೂರ್ವಚಿತ್ತಿ ಅನ್ನುವಂತಹ ಆ ಅಪ್ಸರಾಸ್ತ್ರೀಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಅವಳ ಜೊತೆಗೆ
ಸಾವಿರಾರು ವರ್ಷಗಳ ಕಾಲ ಸಂತೋಷವಾಗಿ ಇದ್ದಾನೆ. ಹಾಗೆ ಸಂತೋಷವಾಗಿ ಇದ್ದು ಅವಳಲ್ಲಿ ಆ ಪೂರ್ವಚಿತ್ತಿಯಲ್ಲಿ ಅನೇಕ ಜನ ಮಕ್ಕಳನ್ನು ಪಡೆದಿದ್ದಾನೆ. ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರ, ಅಶ್ವಕೇತು ಅನ್ನುವಂತಹ ಈ ಹೆಸರುಗಳುಳ್ಳಂತಹ 9 ಜನ ಮಕ್ಕಳನ್ನು ಪಡೆದಿದ್ದಾನೆ. ಈ ರೀತಿಯಾಗಿ ಆ ಪೂರ್ವಚಿತ್ತಿಯಲ್ಲಿ ಆ ಮಕ್ಕಳನ್ನು ಪಡೆದ ಮೇಲೆ ಆ ಪೂರ್ವಚಿತ್ತಿಯು ಮತ್ತೆ ಆಕೆಯು ಮಕ್ಕಳನ್ನು ಪಡೆದ ಮೇಲೆ ಮತ್ತೆ ಬ್ರಹ್ಮದೇವರ ಲೋಕಕ್ಕೆ ಆ ಬ್ರಹ್ಮದೇವರ ಸಭೆಗೆ ಹೊರಟು ಹೋಗಿದ್ದಾಳೆ. ಈ ಪುರುಷನ ಆಗ್ನೇದ್ರ ರಾಜನಾದರೂ ತನ್ನ ಏನು ಜಂಬೋದ್ವೀಪವಿತ್ತೋ ಅದನ್ನು ಮತ್ತೆ 9 ಭಾಗವಾಗಿ ವಿಭಾಗವನ್ನು ಮಾಡಿದ್ದಾನೆ. 9 ವರ್ಷಗಳಾಗಿ ವಿಭಾಗವನ್ನು ಮಾಡಿ ತನ್ನ 9 ಜನ ಮಕ್ಕಳಿಗೆ ಅದನ್ನು ಒಪ್ಪಿಸಿಬಿಟ್ಟಿದ್ದಾನೆ. ಇನ್ನು ಒಪ್ಪಿಸಿಬಿಟ್ಟ ಮೇಲೆ ಆ ಆಗ್ನೇದ್ರ ರಾಜ ತನ್ನ ಹೆಂಡತಿಯನ್ನೇ ಪೂರ್ವಚಿತ್ತಿಯನ್ನೇ ಸ್ಮರಣೆ ಮಾಡುತ್ತಾ ಅವಳ ಲೋಕವನ್ನೇ ಹೊಂದಬೇಕು ಎಂಬುದಾಗಿ ಹೇಳಿ ತಪಸ್ಸನ್ನು ಮಾಡಿ ಅವಳ ಲೋಕವನ್ನು ಪಿತೃಲೋಕವನ್ನು ಹೊಂದಿ ಅವಳ ಜೊತೆಗೆ ಸುಖವಾಗಿ ಇದ್ದಾನೆ ಅನ್ನುವಂತಹ ಈ ಕಥೆಯನ್ನು ಹೇಳಿ, ಇನ್ನು ಆಗ್ನೇದ್ರ ರಾಜನ ಮಗ ತಾನು ನಾಭಿ, ಆ ನಾಭಿ ತಾನು ಆ ಆಗ್ನೇದ್ರ ರಾಜನ 9 ಜನ ಮಕ್ಕಳು ಕೂಡ ಮೇರು ಪರ್ವತದ 9 ಜನ ಮಕ್ಕಳನ್ನು 9 ಜನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾಭಿ ಅನ್ನುವಂತಹವನು ಮೇರು ಪರ್ವತದ ಮಗಳಾದಂತಹ ಮೇರುದೇವಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ. ಆ ಮೇರುದೇವಿಯಲ್ಲಿ ಸಾಕ್ಷಾತ್ತು ಪರಮಾತ್ಮನನ್ನು ಪಡೆಯಬೇಕು ಅನ್ನುವಂತಹ ಇಚ್ಛೆಯಿಂದಾಗಿ ಯಜ್ಞಪುರುಷನಾದಂತಹ ಪರಮಾತ್ಮನನ್ನು ಆರಾಧನೆಯನ್ನು ಮಾಡಿದ್ದಾನೆ. ಪರಮಾತ್ಮನನ್ನು ಉದ್ದೇಶಿಸಿ ಅನೇಕ ವಿಧವಾದಂತಹ ಯಾಗಗಳನ್ನು ಮಾಡಿದ್ದಾನೆ. ತಸ್ಯ ವಾವ ಶ್ರದ್ಧೆಯ ಶುದ್ಧಭಾವೇನ ಯಜತಃ ಪ್ರವರ್ಗೇಶು ಪ್ರಚರತ್ಸು ದಿವ್ಯದೇಶಕಾಲ ಮಂತ್ರ ವೃತ್ತಿ ದಕ್ಷಿಣಾ ವಿಧಾನ ಯೋಗೋಪಪತ್ಯ ದುರಧಿಗಮೋಪಿ ಭಗವಾನ್ ಭಾಗವತ ವತ್ಸಲತೆಯ ಸುಪ್ರೀತಃ ಆತ್ಮಾನಂ ಅಪರಾಜಿತಂ ನಿಜಜನ ಅಭಿಪ್ರಾಯಾರ್ಥ ವಿದಿತ್ಸಯ ಗೃಹೀತ ಹೃದಯ ಹೃದಯಂಗಮಂ ಮನೋನಯನಾನಂದ ಅಭಿರಾಮ ಅವಯವಂ ಆವಿಷ್ಟಕಾರ. ಆಗ ಪರಮಾತ್ಮ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ತಾನು ಯಾಗವನ್ನು ಮಾಡಬೇಕಾದಾಗ ಶುದ್ಧವಾದಂತಹ ಭಾವನೆಯಿಂದಾಗಿ ಯಾಗವನ್ನು ಮಾಡಿದ್ದಾನೆ. ಅತ್ಯಂತ ಶ್ರದ್ಧೆಯಿಂದಾಗಿ ಅಂತಂದರೆ 2 ವಿಧವಾದಂತಹ ಶ್ರದ್ಧೆ ಎಂಬುದಾಗಿ ಹೇಳುತ್ತಾರೆ. ವಿಹೋಕ್ತಮಸ್ತಿ, ಇಲ್ಲಿ ಏನು ಹೇಳುತ್ತಾ ಇದ್ದಾರೆಯೋ ಅದು ಅತ್ಯಂತ ಸತ್ಯವಾಗಿದೆ ಎಂಬುದಾಗಿ ಆ ವಿಶ್ವಾಸವಿರಬೇಕು. ಅದರ ಜೊತೆಗೆ ಇದರಿಂದಾಗಿ ಮಹಾಪ್ರಯೋಜನವಿದೆ ಅಂತನ್ನುವಂತಹ ವಿಶ್ವಾಸವೂ ಇರಬೇಕು. ಆ ವಿಧವಾದಂತಹ ಶ್ರದ್ಧೆಯಿಂದಾಗಿ ತಾನು ಯಾಗವನ್ನು ಮಾಡಿದ್ದಾನೆ. ಮತ್ತು ಆ ಯಾಗವನ್ನು ಮಾಡೋದಕ್ಕಾಗಿ ಏನು ದ್ರವ್ಯಗಳು ಬೇಕು, ಮತ್ತು ಆ ದ್ರವ್ಯಗಳೆಲ್ಲವೂ ಕೂಡ ಅತ್ಯಂತ ಶುದ್ಧವಾಗಿ ಇದೆ. ದೇಶಕಾಲಗಳು ಕೂಡ ಅತ್ಯಂತ ಉಚಿತವಾದಂತಹ ದೇಶಕಾಲಗಳು ಇವೆ. ಮಂತ್ರಗಳನ್ನು ಉಚ್ಚಾರಣೆ ಮಾಡುವಂತಹ ಬ್ರಾಹ್ಮಣರು ಕೂಡ ಸರಿಯಾಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದ್ದಾರೆ. ಆ ಋತ್ವಿಜರು ಕೂಡ ಅತ್ಯಂತ ಶುದ್ಧರಾಗಿದ್ದಾರೆ. ಮತ್ತು ದಕ್ಷಿಣೆಯನ್ನು ಎಷ್ಟು ಕೊಡಬೇಕೋ ಆ ದಕ್ಷಿಣಾದಿಗಳನ್ನು ಕೂಡ ದಕ್ಷಿಣಾ ವಿಧಾನ ಯೋಗೋಪಪತ್ಯ, ಹಾಗಾಗಿ ಆ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಾಡಿದ್ದಾನೆ. ಹಾಗಾಗಿ ಯಾವ ಲೋಪದೋಷಗಳು ಕೂಡ ಇಲ್ಲದೇ ಇದ್ದುದರಿಂದಾಗಿ ಪರಮಾತ್ಮನ ಪ್ರತ್ಯಕ್ಷ ಅಂತನ್ನೋದು ಸಾಧ್ಯವಾಗದೇ ಇದ್ದರೂ ಕೂಡ ದುರಧಿಗಮೋಪಿ ಭಗವಾನ್, ಹಾಗಿದ್ದರೂ ಕೂಡ ಪರಮಾತ್ಮ ಕರುಣೆಯನ್ನು ಮಾಡಿ ತಾನು ಪ್ರತ್ಯಕ್ಷನಾಗಿದ್ದಾನೆ. ಎಲ್ಲರ ಮನಸ್ಸಿಗೂ ಮತ್ತು ಕಣ್ಣುಗಳಿಗೂ ಆನಂದವನ್ನು ಉಂಟು ಮಾಡುವಂತಹ ಸುಂದರವಾದಂತಹ ಅವಯವವುಳ್ಳಂತಹ ಪರಮಾತ್ಮನು ತಾನು ಅಲ್ಲಿ ಆವಿರ್ಭೂತನಾಗಿದ್ದಾನೆ. ಆಗ ಆವಿರ್ಭೂತನಾಗಿ ಪರಮಾತ್ಮ ಹೇಳುತ್ತಾನೆ, ನೀವು ನನ್ನಂತಹ ಮಗನಾಗಬೇಕು, ನನಗೆ ಸದೃಶನಾದಂತಹ ಮಗನಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀರಿ. ಆದರೆ ನನಗೆ ಸಮಾನರಾದವರು ಬೇರೆ ಯಾರೂ ಕೂಡ ಇಲ್ಲನೇ ಇಲ್ಲ. ಹಾಗಾಗಿ ನಾನೇ ಅವತಾರವನ್ನು ಮಾಡುತ್ತೇನೆ, ನಿಮ್ಮ ವಚನವನ್ನು ಸತ್ಯ ಮಾಡೋದಕ್ಕಾಗಿ, ನಿಮ್ಮ ವಚನ ಸುಳ್ಳಾಗಬಾರದು, ಸತ್ಯವನ್ನು ಮಾಡೋದಕ್ಕಾಗಿ ಅಂತ ನಾನೇ ಅವತಾರವನ್ನು ಮಾಡುತ್ತೇನೆ ಎಂಬುದಾಗಿ ಪರಮಾತ್ಮ ತಾನು ನಾಭಿರಾಜನಿಂದಾಗಿ ಮೇರುದೇವಿಯಲ್ಲಿ ಋಷಭನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಅವತಾರವನ್ನು ಮಾಡಿದಾಗ ಆ ಋಷಭನಾಮಕನಾದಂತಹ ಪರಮಾತ್ಮನಿರುವಂತಹ ಸಂದರ್ಭದಲ್ಲಿ ಇಂದ್ರನು ತಾನು ಋಷಭನಾಮಕನಾದಂತಹ ಪರಮಾತ್ಮನಿಂದ ಜೊತೆಗೆ ಸ್ಪರ್ಧೆಯನ್ನು ಮಾಡುತ್ತಾನೆ ಅಂತೆ. ನಾನು ಮಳೆಯನ್ನು ಸುರಿಸೋದಿಲ್ಲ ಎಂಬುದಾಗಿ ಸ್ಪರ್ಧೆಯನ್ನು ಮಾಡುತ್ತಾನೆ. ಯಸ್ಸಿ ಹಿ ಇಂದ್ರ ಸ್ಪರ್ಧಮಾನ ಭಗವಾನ್ ವರ್ಷೇ ನ ವವರ್ಷ, ಆ ಭಗವಂತನಿರುವಂತಹ ವರ್ಷದಲ್ಲಿ ತಾನು ಮಳೆಯನ್ನೇ ಸುರಿಸಲಿಲ್ಲ ಅಂತೆ. ಆಗ ಋಷಭನಾಮಕನಾದಂತಹ ಪರಮಾತ್ಮ, ನೀನು ಸುರಿಸದೇ ಇದ್ದರೆ ಏನು ಪರವಾಗಿಲ್ಲ, ನಾನೇ ಮಳೆಯನ್ನು ಸುರಿಸುತ್ತೇನೆ ಎಂಬುದಾಗಿ ತನ್ನ ಸಾಮರ್ಥ್ಯದಿಂದಲೇ ಮಳೆಯನ್ನು ಸುರಿಸಿದ್ದಾನೆ ಪರಮಾತ್ಮ. ಎಲ್ಲ ಸಜ್ಜನರಿಗೂ ತನ್ನ ಭಕ್ತರಿಗೂ ಕೂಡ ಅಭೀಷ್ಟಗಳ ಸುರಿಮಳೆಯನ್ನು ಸುರಿಸುವಂತಹ ಪರಮಾತ್ಮನಿಗೆ ಆ ಮಳೆಯನ್ನು ಸುರಿಸೋದೇನಾದರೂ ಕಷ್ಟದ ಕೆಲಸವೇ. ಹಾಗಾಗಿ ಅತ್ಯಂತ ಅನಾಯಾಸವಾಗಿ ಆ ಮಳೆಯನ್ನು ಸುರಿಸಿ ಭೂಮಿಯನ್ನೆಲ್ಲವನ್ನು ಕೂಡ ಸಸ್ಯಶ್ಯಾಮಲವನ್ನಾಗಿ ಮಾಡಿದ್ದಾನೆ. ಆಗ ಇಂದ್ರ ಯಾರು ಹೇಳ್ರಿ? ಸಾಕ್ಷಾತ್ತು ಪರಮಾತ್ಮನೇ ಇಂದ್ರನಾಗಿ ಇದ್ದ. ಸಾಯಿಮುವ ಮಂತ್ರದಲ್ಲಿ ಯಾನು ಇಂದ್ರ? ಯಜ್ಞನಾಮಕನಾದಂತಹ ಪರಮಾತ್ಮನೇ. ಯಜ್ಞನಾಮಕನಾದಂತಹ ಪರಮಾತ್ಮ ತನ್ನ ಜೊತೆಗೇನೇ ಸ್ಪರ್ಧೆಯನ್ನು ಮಾಡಿ, ಅಂದರೆ ಅಸಜ್ಜನರಿಗೆ ಮೋಹವನ್ನು ಉಂಟು ಮಾಡುವಂತೆ ತಾನು ಆ ರೀತಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾನೆ. ಹೀಗೆ ನಾಭಿರಾಜನಾದರೂ ಇನ್ನು ಋಷಭನಾಮಕನಾದಂತಹ ಪರಮಾತ್ಮನಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ತಪಸಾ ಸಮಾಧಿಯೋಗೇನ ನರನಾರಾಯಣಾಖ್ಯಂ ಭಗವಂತಂ ವಾಸುದೇವಂ ಉಪಾಸೀನಃ ಕಾಲೇನ ತನ್ಮಹಿಮಾನಂ ಅವಾಪ.
ರಾಜ್ಯವನ್ನು ಒಪ್ಪಿಸಿಬಿಟ್ಟು ತಾನು ತಪಸ್ಸನ್ನು ಮಾಡಿ ನರನಾರಾಯಣ ರೂಪಿಯಾದಂತಹ ಪರಮಾತ್ಮನನ್ನು ಹೊಂದಿ ಮುಕ್ತಿಯನ್ನು ಹೊಂದಿದ್ದಾನೆ. ಹೀಗೆ ಆ ಋಷಭನಾಮಕನಾದಂತಹ ಪರಮಾತ್ಮನು ತಾನು ರಾಜ್ಯವನ್ನು ಆಳುತ್ತಾ ಇದ್ದಾನೆ. ಅವನು ಜಯಂತಿ ಅನ್ನುವಂತಹ ಹೆಂಡತಿಯನ್ನು ಕನ್ಯೆಯನ್ನು ಮದುವೆಯಾಗಿದ್ದಾನೆ. ಜಯಂತಿ ಅಂತಂದರೆ ತಾನು ಇಂದ್ರನ ಮಗಳು, ಸಾಕ್ಷಾತ್ತು ಲಕ್ಷ್ಮೀದೇವಿ. ಅಂತಹ ಆ ಜಯಂತಿಯನ್ನು ಮದುವೆಯಾಗಿ ಆ ಜಯಂತಿಯಲ್ಲಿ ಅನೇಕ 100 ಜನ ಮಕ್ಕಳನ್ನು ಪಡೆದಿದ್ದಾನೆ. ಆ 100 ಜನರಲ್ಲಿ ಮೊದಲಿಗೆ ಹುಟ್ಟಿದವನೇ ಭರತ ಚಕ್ರವರ್ತಿ. ಆ ಭರತನ ಹೆಸರಿನಿಂದಲೇ ನಮ್ಮ ಈ ಭಾರತ ವರ್ಷಕ್ಕೆ ಭಾರತ ಎಂಬುದಾಗಿ ಹೆಸರು ಬಂದಿದೆ. ಅಂತಹ ಶ್ರೇಷ್ಠ ಗುಣವುಳ್ಳಂತಹ ಭರತೋ ಜ್ಯೇಷ್ಠ ಶ್ರೇಷ್ಠ ಗುಣ ಆಸೀತ್ ಏನ ಇದಂ ವರ್ಷಂ ಭಾರತಂ ಇತಿ ವ್ಯಪದಿಶಂತಿ. ಅಂತಹ ಆ ಭರತನ ಹೆಸರಿನಿಂದಲೇ ಭಾರತ ಅನ್ನುವಂತಹ ಹೆಸರು ಬಂದಿದೆ. ಇನ್ನು ಅನೇಕ ಜನ ಮಕ್ಕಳು ಇದ್ದಾರೆ. ಅದರಲ್ಲಿ ಕವಿ, ಹರಿ, ಅಂತರಿಕ್ಷ ಎಂಬುದಾಗಿ 9 ಜನ ತಾವು ಮಹಾಜ್ಞಾನಿಗಳು, ಮಹಾಭಾಗವತರು. ಅವರ ಒಂದು ಉಪಾಖ್ಯಾನ ಅಂತ ಅನ್ನೋದು ಮುಂದೆ ಏಕಾದಶ ಸ್ಕಂದದಲ್ಲಿ ಬರುತ್ತದೆ. ಜಾಯಂತಿಯೇ ಉಪಾಖ್ಯಾನ ಎಂಬುದಾಗಿ ಅವರೆಲ್ಲರೂ ಕೂಡ ಅನೇಕ ತತ್ವಗಳನ್ನು ಉಪದೇಶವನ್ನು ಮಾಡುತ್ತಾರೆ. ಆ ಚರಿತ್ರೆಯನ್ನು ಮುಂದೆ ಹೇಳುವರಿದ್ದಾರೆ. ಹೀಗೆ ಭರತನನ್ನು ಪಡೆದಿದ್ದಾನೆ. ಇನ್ನು ಈ 81 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಭಗವಂತನ ಆದೇಶದಂತೆ ಅವರೆಲ್ಲರೂ ಕೂಡ ಪರಿಪಾಲನೆಯನ್ನು ಮಾಡುತ್ತಾ ಇದ್ದಾರೆ. ಇನ್ನು ಯಾವಾಗ ಭಗವಂತ ಋಷಭನಾಮಕನಾದಂತಹ ಪರಮಾತ್ಮನು ಭೂಮಿಯನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆಯೋ ಆಗ ಜನರಿಗೆಲ್ಲರೂ ಕೂಡ ತಾವು ಬೇಡಿದ್ದೆಲ್ಲವೂ ಕೂಡ ಅವರಿಗೆ ಸಿಗುತ್ತಾ ಇದೆ. ತಾವು ಇಂತಹ ವಸ್ತು ಬೇಕು ಅಂತ ಅಂದುಕೊಂಡರೆ ಸಿಗದೇ ಇರುವಂತಹ ವಸ್ತು ಅಂತ ಅನ್ನೋದು ಇಲ್ಲವೇ ಇಲ್ಲ. ತಾವು ಏನು ವಸ್ತು ಬೇಕು ಅಂತ ಅಂದುಕೊಳ್ಳುತ್ತಾರೆಯೋ ಅಂತಹ ವಸ್ತು ಅವರಿಗೆ ಸಿಕ್ಕೇ ಸಿಗುತ್ತದೆ ಅನ್ನುವಂತಹ ಹಾಗೆ ಪರಮಾತ್ಮ ಪರಿಪಾಲನೆಯನ್ನು ಮಾಡುತ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಆ ಜನರು ಯಾರೂ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನು ಬಿಟ್ಟು, ಪರಮಾತ್ಮನ ಸೇವೆಯನ್ನು ಬಿಟ್ಟು ಯಾರೂ ಕೂಡ ಬೇರೆ ಯಾವುದನ್ನೂ ಕೂಡ ಬೇಡುತ್ತಾ ಇಲ್ಲ. ರಾಮಾವತಾರದಲ್ಲಿ ನಾವು ಹೇಗೆ ಕೇಳುತ್ತೇವೆಯೋ, ರಾಮನ ರಾಜ್ಯದಲ್ಲಿ ಎಲ್ಲ ಜನರೂ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನೇ ಬೇಡಿದ್ರು, ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ ಅಂತ ನಾವು ಹೇಗೆ ಕೇಳುತ್ತೇವೆಯೋ ಹಾಗೆ ಋಷಭನಾಮಕನಾದಂತಹ ಪರಮಾತ್ಮನು ಆಳಬೇಕಾದಾಗಲೂ ಕೂಡ ಅದೇ ರೀತಿಯಾಗಿ ಭೂಮಿ ಅಂತನ್ನೋದು ಎಲ್ಲ ಕಡೆಗೂ ಕೂಡ ಆನಂದಮಯವಾಗಿ ಇತ್ತು. ಹೀಗೆ ಪರಮಾತ್ಮನ ಆ ರಾಜ್ಯಕ್ಕೆ ನಾವು ಹೋಲಿಕೆಯನ್ನು ಹೇಳಬೇಕು ಅಂತಂದರೆ ಪರಮಾತ್ಮನ ರಾಜ್ಯವನ್ನೇ ಹೋಲಿಕೆಯನ್ನಾಗಿ ಹೇಳಬೇಕು. ಬೇರೆ ಯಾವುದರಿಂದಲೂ ಕೂಡ ಸಾಮ್ಯವನ್ನು ಹೇಳಿಕ್ಕೆ ಬರೋದೇ ಇಲ್ಲ. ಹಾಗೆ ಪರಮಾತ್ಮ ತಾನು ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ. ಒಂದು ಸಲ ಋಷಭನಾಮಕನಾದಂತಹ ಪರಮಾತ್ಮ ತಾನು ಸಂಚಾರವನ್ನು ಮಾಡುತ್ತಾ ಬ್ರಹ್ಮಾವರ್ತ ಅನ್ನುವಂತಹ ದೇಶಕ್ಕೆ ಬಂದಿದ್ದಾನೆ. ಅಲ್ಲಿ ಬ್ರಹ್ಮರ್ಷಿಗಳೆಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನು ನಡೆಸುತ್ತಾ ಇದ್ದಾರೆ. ಆ ಸಭೆಯಲ್ಲಿ ಪರಮಾತ್ಮ ತನ್ನ ಮಕ್ಕಳನ್ನು ಎಲ್ಲರನ್ನೂ ಕೂಡ ಕೂಡಿಸಿಕೊಂಡು ಭಗವಂತ ಅನೇಕ ತತ್ವಗಳನ್ನು ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿ ಮಹತ್ ಸೇವಾಂ ದ್ವಾರ ಮಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಮೋಕ್ಷಕ್ಕೆ ದ್ವಾರ ಯಾವುದು ಅಂತಂದರೆ ಮಹಾತ್ಮರ ಸೇವೆ. ಮಹಾತ್ಮರ, ಜ್ಞಾನಿಗಳ, ವೃದ್ಧರ ಸೇವೆಯನ್ನು ಮಾಡುವುದೇ ಮೋಕ್ಷಕ್ಕೆ ದ್ವಾರವಾಗಿದೆ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಇನ್ನು ದುಷ್ಟಸ್ತ್ರೀಯರ ಸಂಘವನ್ನು ಮಾಡಬಾರದು. ಕೇವಲ ದುಷ್ಟಸ್ತ್ರೀಯರ ಸಂಘವನ್ನು ಮಾಡಬಾರದು ಅಷ್ಟೇ ಅಲ್ಲ, ದುಷ್ಟಸ್ತ್ರೀಯರ ಸಂಘವನ್ನು ಯಾರು ಮಾಡುತ್ತಾರೆ ಅವರ ಸಂಘವೂ ಕೂಡ ತಮೋದ್ವಾರಂ, ತಮಸ್ಸಿಗೆ ದ್ವಾರವಾಗಿದೆ. ಹಾಗಾಗಿ ಯೋಷಿತಾಂ ಸಂಗಿ ಸಂಗಂ ತಮೋದ್ವಾರಂ, ಹಾಗಾಗಿ ಅದನ್ನು ಪರಿತ್ಯಾಗವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇನ್ನು ಹರೋ ಗುರೋ ಮೈ ಭಕ್ತ್ಯಾನುವೃತ್ಯ ವಿತೃಷ್ಣೆಯ ದ್ವಂದ್ವ ತಿತಿಕ್ಷಯ ಚ. ಭಗವಂತನಲ್ಲಿ ಮತ್ತು ಗುರುಗಳಲ್ಲಿ ಮತ್ತು ನನ್ನಲ್ಲಿ ಅಂತಂದರೆ ಸಾಕ್ಷಾತ್ ಪರಮಾತ್ಮನೇ ನನ್ನಲ್ಲಿ ಅವರೆಲ್ಲರಲ್ಲಿಯೂ ಕೂಡ ಭಕ್ತಿಯನ್ನು ಮಾಡಬೇಕು. ಯಾವ ವಿಷಯಗಳಲ್ಲಿಯೂ ಕೂಡ ತೃಷ್ಣ, ಆಸಕ್ತಿಯನ್ನು ತೋರಬಾರದು. ಮತ್ತು ದ್ವಂದ್ವ ತಿತಿಕ್ಷಯಾಚ, ಸುಖ ದುಃಖಗಳನ್ನು ಸಹನೆ ಮಾಡಿಕೊಳ್ಳಬೇಕು. ಹೀಗೆ ದ್ವಂದ್ವ ಸಹನೆಯನ್ನು ಮಾಡುತ್ತಾ ಮತ್ಕರ್ಮಭಿಹಿ ಮತ್ಕಥಯಾಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾನ್ಮೇ. ಸದಾಕಾಲದಲ್ಲಿ ನನಗೆ ಪ್ರೀತಿಕರವಾದಂತಹ ಕರ್ಮಗಳನ್ನು ಮಾಡುತ್ತಾ ಸದಾಕಾಲದಲ್ಲಿ ನನ್ನ ಕಥೆಯನ್ನೇ ಕೇಳುತ್ತಾ ಇರಬೇಕು. ನಿತ್ಯದಲ್ಲಿಯೂ ಕೂಡ ನನ್ನ ಕಥೆಯನ್ನು ಕೇಳುತ್ತಾ ನನ್ನ ಪಾದಗಳ ಸಂಕೀರ್ತನೆಯನ್ನು ಮಾಡುತ್ತಾ ಯಾರು ಇರುತ್ತಾರೆಯೋ ಅವರಿಗೆ ಮುಕ್ತಿ ಆಗುತ್ತದೆ ಎಂಬುದಾಗಿ ಅನೇಕ ತತ್ವಗಳನ್ನು ಉಪದೇಶವನ್ನು ಮಾಡಿದ್ದಾನೆ. ಮುಖ್ಯವಾಗಿ ಭಗವಂತನ ಆ ಆರಾಧನೆಯನ್ನು ಮಾಡಬೇಕು ಅಂತನ್ನೋದೇ ಆ ಎಲ್ಲ ಉಪದೇಶದ ಸಾರವಾಗಿದೆ. ಹಾಗೆ ಋಷಭನಾಮಕನಾದಂತಹ ಪರಮಾತ್ಮನು ತಾನು ಆ ಎಲ್ಲ ಉಪದೇಶವನ್ನು ಕೂಡ ಮಾಡಿ ಇನ್ನು ಮಕ್ಕಳಿಗೆ ಅಂತಂದರೆ ಭರತನಿಗೆ ರಾಜ್ಯವನ್ನು ಒಪ್ಪಿಸಿದ್ದಾನೆ. ರಾಜ್ಯವನ್ನು ಒಪ್ಪಿಸಿ ತಾನು ದಾವಾಗ್ನಿಯಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ, ಅಂದರೆ ಕಾಡುಗಿಚ್ಚಿನಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಪರಮಾತ್ಮ ಪ್ರವೇಶವನ್ನು ಮಾಡಿ ಸ್ವಲ್ಪ ಕಾಲದ ನಂತರ ಮತ್ತೆ ಹೊರಗೆ ಬಂದಿದ್ದಾನೆ. ಹೊರಗೆ ಬಂದು ತಾನು ಹೇಳುತ್ತಾ ಇದ್ದಾನೆ, ವಾಸುದೇವೋಹಂ, ನಾನೇ ವಾಸುದೇವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅದು ಸತ್ಯನೇ. ಹಾಗಾಗಿ ಋಷಭನಾಮಕನಾದಂತಹ ಪರಮಾತ್ಮ ನಾನು ವಾಸುದೇವ ಅಂತ ಹೇಳಿದ. ಆಗ ಅಲ್ಲಿ ಅರ್ಹನ್ ಅನ್ನುವಂತಹ ಒಬ್ಬ ಪುರುಷನಿದ್ದ. ಈಗೇನು ಜೈನಮತವಿದೆಯೋ ಆ ಜೈನಮತ ಪ್ರವರ್ತಕನಾದಂತಹ ಪುರುಷ ಅರ್ಹನ್ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿ ಅಲ್ಲಿ ಇದ್ದ. ಆ ವ್ಯಕ್ತಿ ಈ ಮಾತನ್ನು ಕೇಳಿದ, ನಾನು ವಾಸುದೇವ ಅನ್ನುವಂತಹ ಮಾತನ್ನು ಕೇಳಿ ತಾನೇನು ತಿಳಿಬೇಕು, ನಾನು ವಾಸುದೇವ ಅಂತಂದರೆ
ಪುಷ್ಪನಾಮಕನಾದಂತಹ ಪರಮಾತ್ಮ ವಾಸುದೇವ ಅಂತ ತಿಳಿಬೇಕು. ಅದಕ್ಕೆ ವಿಪರೀತವಾಗಿ ತಾನೇನು ತಿಳ್ಕೊಂಡ, ನಾನೇ ವಾಸುದೇವ ಅಂತ ತಿಳಿದುಕೊಂಡು ಬಿಟ್ಟ. ಹಾಗೆ ತಿಳಿದುಕೊಂಡು ಎಲ್ಲ ಕಡೆಗೂ ಕೂಡ ಪಾಖಂಡ ಮತವನ್ನು ತಾನು ಪ್ರಚಾರವನ್ನು ಮಾಡಿದ್ದಾನೆ, ಪಾಷಂಡ ಮತವನ್ನು ಪ್ರಚಾರವನ್ನು ಮಾಡಿದ್ದಾನೆ ಆ ಅರ್ಹನ್ ಅನ್ನುವಂತಹ ವ್ಯಕ್ತಿ. ಹೀಗೆ ಪರಮಾತ್ಮ ಜನರನ್ನು ಮೋಹನೆಯನ್ನು ಕೂಡ, ವೃಷಭನಾಮಕನಾದಂತಹ ಪರಮಾತ್ಮ ಜನರನ್ನು ಮೋಹವನ್ನು ಕೂಡ ಉಂಟು ಮಾಡಿದ್ದಾನೆ. ಇನ್ನು ಭರತರಾಜ ತಾನು ಮಹಾಭಾಗವತ, ತಾನು ಚೆನ್ನಾಗಿ ಧರ್ಮದಿಂದಾಗಿ ಎಲ್ಲ ಭೂಮಿಯನ್ನು ಕೂಡ ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ. ತಸ್ಯಾಮುಹುವ ಆತ್ಮಜಾನ್ ಕಾರ್ಸ್ನೀನ ಅನುರೂಪಾನ್ ಆತ್ಮನಃ ಪಂಚಜನಯಾಮಾಸ. ಇನ್ನು ಆ ಭರತ ಚಕ್ರವರ್ತಿ ತಾನು ಪಂಚಜನಿ ಅನ್ನುವಂತಹ ಸ್ತ್ರೀಯನ್ನು ವಿವಾಹವಾಗಿದ್ದಾನೆ. ಅವಳಲ್ಲಿ 5 ಜನ ಮಕ್ಕಳನ್ನು ಪಡೆದಿದ್ದಾನೆ. ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು ಅನ್ನುವಂತಹ 5 ಜನರನ್ನು ತಾನು ಪಡೆದಿದ್ದಾನೆ. ಅಷ್ಟು ಕಾಲದವರೆಗೂ ಕೂಡ ಆ ವರ್ಷಕ್ಕೆ ಆಂಜನಾಭವರ್ಷ ಎಂಬುದಾಗಿ ಕರೆಯುತ್ತಾ ಇದ್ರು. ನಾಭಿರಾಜನು ಪರಿಪಾಲನೆ ಮಾಡಿದ್ದರಿಂದಾಗಿ ಆಂಜನಾಭವರ್ಷ ಎಂಬುದಾಗಿ ಕರೆಯುತ್ತಾ ಇದ್ರು. ಆಗ ಯಾವಾಗ ಭರತ ಚಕ್ರವರ್ತಿ ತಾನು ಪರಿಪಾಲನೆಯನ್ನು ಮಾಡುವುದನ್ನು ಪ್ರಾರಂಭ ಮಾಡಿದನೋ, ಆಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯತಃ ಆರಭ್ಯ ವ್ಯಪದಿಶಂತಿ. ಭರತ ಚಕ್ರವರ್ತಿ ಯಾವತ್ತಿನಿಂದ ಆಳೋದನ್ನು ಪ್ರಾರಂಭ ಮಾಡಿದನೋ ಅವತ್ತಿನಿಂದ ಅದಕ್ಕೆ ಭಾರತ ವರ್ಷ ಎಂಬುದಾಗಿ ಅದಕ್ಕೆ ಹೆಸರು ಬಂದಿದೆ. ತನ್ನ ಹೆಸರಿನಲ್ಲಿ ಆ ವರ್ಷಕ್ಕೆ ಹೆಸರು ಬರಬೇಕು ಅಂತಂದರೆ ಆಗ ಎಷ್ಟು ಚೆನ್ನಾಗಿ ಪರಿಪಾಲನೆ ಮಾಡಿದ್ದಾನೆ ಅಂತನ್ನೋದು ನಾವು ತಿಳಿಯಬಹುದು. ಅನೇಕ ಯಜ್ಞಯಾಗಾದಿಗಳನ್ನು ಕೂಡ ಮಾಡಿದ್ದಾನೆ. 1 ಕೋಟಿ ಸಂವತ್ಸರಗಳ ಕಾಲ ತಾನು ರಾಜ್ಯವನ್ನು ಪರಿಪಾಲನೆ ಮಾಡಿದ್ದಾನೆ. ಹಾಗೆ ಪರಿಪಾಲನೆಯನ್ನು ಮಾಡಿ ತಾನು ಇನ್ನು ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ವಿರಕ್ತನಾಗಿ ಗಂಡಕಿ ನದಿ, ಆ ಪವಿತ್ರವಾದಂತಹ ಗಂಡಕಿ ನದಿಯ ತೀರದಲ್ಲಿ ಶ್ರೇಷ್ಠವಾದಂತಹ ಸಾಲಿಗ್ರಾಮ ಕ್ಷೇತ್ರದಲ್ಲಿ ತಾನು ಇದ್ದುಕೊಂಡು ತಾನು ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಬಹಳ ಶ್ರದ್ಧೆಯಿಂದಾಗಿ ನಿಷ್ಠೆಯಿಂದಾಗಿ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಅನೇಕ ವರ್ಷಗಳ ಕಾಲ ಕಳೆಯಿತು. ಹೀಗೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಮೇಲೆ ಒಂದು ದಿನ ಅಲ್ಲಿಗೆ ಒಂದು ಹೆಣ್ಣು ಜಿಂಕಿ, ಗರ್ಭಿಣಿಯಾದಂತಹ ಹೆಣ್ಣು ಜಿಂಕಿ ಬಂದಿದೆ. ತಾನು ಅಲ್ಲಿ ಗಂಡಕಿ ನದಿಯಲ್ಲಿ ನೀರು ಕುಡಿಯೋದಕ್ಕೆ ಅಂತ ಬಂದಿದೆ. ಸರಿಯಾಗಿ ಅದು ನೀರು ಕುಡಿಯುತ್ತಾ ಇದೆಯೋ ಇಲ್ಲವೋ, ಒಂದು ಸಿಂಹ ಹಿಂದದಿಂದಾಗಿ ಬಂದು ಗರ್ಜನೆಯನ್ನು ಮಾಡಿದೆ. ಆ ಭಯದಿಂದಾಗಿ ಆ ಹೆಣ್ಣು ಜಿಂಕೆ ಈ ತೀರದಿಂದಾಗಿ ಮತ್ತೊಂದು ತೀರಕ್ಕೆ ಹಾರಿದೆ. ಹಾರಬೇಕಾದಾಗ ಗರ್ಭಿಣಿ, ಹಾಗಾಗಿ ಆ ಗರ್ಭಸ್ರಾವವಾಗಿ ಆ ಶಿಶುವಾದಂತಹ ಜಿಂಕೆ ಅದು ನದಿಯಲ್ಲಿ ಬಿದ್ದಿದೆ. ತಾಯಿ ಜಿಂಕೆ ಅದು ಪ್ರಾಣವನ್ನು ಕಳೆದುಕೊಂಡು ಬೇರೆ ತೀರದಲ್ಲಿ ಬಿದ್ದಿದೆ. ಆಗ ಎಲ್ಲವನ್ನು ಕೂಡ ಭರತನು ನೋಡಿದ್ದಾನೆ. ಭರತನು ನೋಡಿ, ಪಾಪ ಈ ಶಿಶುವಿಗೆ ನೋಡಿಕೊಳ್ಳುವವರು ಯಾರೂ ಕೂಡ ಇಲ್ಲ, ಇದೇನೋ ಘೋರವಾದಂತಹ ಅರಣ್ಯ, ಆ ತಾಯಿಯೂ ಕೂಡ ಮೃತಳಾಗಿದ್ದಾಳೆ, ಹಾಗಾಗಿ ಇದನ್ನು ನಾನೇ ರಕ್ಷಣೆ ಮಾಡಬೇಕು ಎಂಬುದಾಗಿ ತಿಳಿದುಕೊಂಡು ಅದನ್ನು ತಂದುಕೊಂಡಿದ್ದಾನೆ. ತಾನು ತಪಸ್ಸನ್ನು ಮಾಡಬೇಕು ಅಂತಂದರೆ ಆ ಜಿಂಕೆಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತಪಸ್ಸನ್ನು ಮಾಡಬೇಕು. ಯಾಕೆಂದರೆ ಮತ್ತೆ ನಾನು ಬಿಟ್ಟುಬಿಟ್ಟೆ ಅಂತಂದರೆ ಅದು ಇಲ್ಲೇ ಅಂದರೆ ಅಲ್ಲಿ ಹೋಗುತ್ತದೆ, ಘೋರವಾದಂತಹ ಅರಣ್ಯ, ಹಾಗಾಗಿ ಯಾವ ಮೃಗಗಳು ಬಂದು ತಿಂದು ಬಿಡುತ್ತದೆಯೋ ಗೊತ್ತಿಲ್ಲ. ಅಂತ ಹೇಳಿಬಿಟ್ಟು ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ತಾನು ಸಮಿಧಗಳನ್ನು ತರಬೇಕು ಅಂತ ಅಂದುಕೊಂಡ್ರೆ ಆ ಜಿಂಕೆಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಿ ಆ ಸಮಿಧಗಳನ್ನು, ಪುಷ್ಪಗಳನ್ನು ತಂದುಕೊಳ್ಳುತ್ತಾ ಇದ್ದಾನೆ. ಇಷ್ಟು ದಿನ ತಾನು 3 ಹೊತ್ತು ಸ್ನಾನವನ್ನು ಮಾಡುತ್ತಾ ಇದ್ದ. ಆದರೆ ಈ ಜಿಂಕೆಯ ಒಂದು ಯೋಗಕ್ಷೇಮಗಳನ್ನು ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಸಮಯ ಸರಿ ಹೋಗುತ್ತಾ ಇಲ್ಲ ಅಂತ 2 ಒಪ್ಪತ್ತು ಸ್ನಾನ ಮಾಡುವುದನ್ನು ಪ್ರಾರಂಭ ಮಾಡಿದ್ದಾನೆ. ಇನ್ನೂ ಸ್ವಲ್ಪ ದಿನವಾದ ಮೇಲೆ 1 ಒಪ್ಪತ್ತು ಸ್ನಾನವನ್ನು ಮಾಡುತ್ತಾ ಇದ್ದಾನೆ. ಸದಾಕಾಲ ಆ ಜಿಂಕೆಯನ್ನೇ ನೋಡಿಕೊಳ್ಳುತ್ತಾ ಇದ್ದಾನೆ. ತಪಸ್ಸಿಗೆ ಅಂತ ಕೂಡುತ್ತಾನೆ, ಆದರೆ ಆ ಭಗವಂತನ ಧ್ಯಾನವನ್ನು ಮಾಡದೇನೆ ಕಣ್ಣು ತೆರೆದು ಜಿಂಕೆ ಏನು ಮಾಡ್ತಾ ಇದೆ, ತಾನು ಹೇಗೆ ಕ್ರೀಡಿಸುತ್ತಾ ಇದೆ ಅಂತ ಅದರ ಒಂದು ಹಾವಭಾವಗಳನ್ನೇನೆ ತಾನು ಆಸಕ್ತನಾಗಿ ಬಿಟ್ಟಿದ್ದಾನೆ. ಒಂದು ದಿನ ಹೀಗೆ ಎದ್ದು ನೋಡುತ್ತಾನೆ, ಆ ಜಿಂಕೆಯು ಕಾಣಿಸುತ್ತಾನೇ ಇಲ್ಲ. ಎಲ್ಲ ಅರಣ್ಯವೂ ಕೂಡ ಹುಡುಕಿದ್ದಾನೆ, ಎಲ್ಲಿಯೂ ಕೂಡ ಆ ಜಿಂಕೆಯು ಕಾಣಲಿಲ್ಲ. ಆಗ ಬಹಳ ದುಃಖಿತನಾಗಿದ್ದಾನೆ. ಆ ಜಿಂಕೆಯನ್ನೇ ಸ್ಮರಣೆ ಮಾಡುತ್ತಾ ತಾನು ದೇಹವನ್ನು ತ್ಯಾಗವನ್ನು ಮಾಡಿದ್ದಾನೆ. ಮತ್ತು ಅಂತ್ಯಕಾಲದಲ್ಲಿ ಜಿಂಕೆಯ ಸ್ಮರಣೆಯನ್ನೇ ಮಾಡಿದ್ದರಿಂದಾಗಿ ತಾನೂ ಕೂಡ ಜಿಂಕೆಯಾಗಿಯೇ ಹುಟ್ಟಿಬಿಟ್ಟಿದ್ದಾನೆ. ಆ ಜಿಂಕೆಯಾಗಿ ಹುಟ್ಟಿ ಅಲ್ಲೇ ಕಾಲಂಜರ ಪರ್ವತ ಅಂತ ಇದೆ, ಆ ಕಾಲಂಜರ ಪರ್ವತದಲ್ಲಿ ತಾನು ಜಿಂಕೆಯಾಗಿ ಹುಟ್ಟಿದ್ದಾನೆ. ಆದರೆ ದೈವವಶಾತ್ ತನಗೆ ಪೂರ್ವಜನ್ಮದ ಸ್ಮರಣವೆಲ್ಲವೂ ಕೂಡ ಇದೆ. ಹಾಗಾಗಿ ಪೂರ್ವಜನ್ಮದ ಸ್ಮರಣೆ ಇದ್ದದರಿಂದಾಗಿ ತಾನು ಬಹಳ ಅಪ್ರಮತ್ತನಾಗಿ ಇದ್ದಾನೆ. ಈ ಸಲ ನಾನು ಮತ್ತೆ ಅಂತಹ ತಪ್ಪನ್ನು ಮಾಡಬಾರದು ಎಂಬುದಾಗಿ ಇನ್ನು ಕಾಲವನ್ನು ಕಾಯುತ್ತಾ ಇದ್ದಾನೆ. ಇದು ಈ ಒಂದು ಜನ್ಮದಲ್ಲಿ ಏನೂ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ, ಯಾವಾಗ ಮರಣಕಾಲ ಅಂತ ಬರುತ್ತದೆ, ಯಾವಾಗ ದೇಹವನ್ನು ತ್ಯಾಗ ಮಾಡೋಣ ಎಂಬುದಾಗಿ ತಾನು ಆ ಕಾಲವನ್ನು ಕಾಯ್ದುಕೊಂಡು ಇದ್ದಾನೆ. ಹಾಗೆ ಕಾಯುತ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಮರಣಕಾಲ ಬಂದಿದೆ. ಆಗ ಆ ಕಾಲಂಜರ ಪರ್ವತದಿಂದಾಗಿ ಧುಮುಕಿ ಈ ಗಂಡಕಿ ನದಿಯಲ್ಲೇನೆ ಬಿದ್ದು ತಾನು ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಆ ಜಿಂಕೆಯ ಶರೀರವನ್ನು ತ್ಯಾಗವನ್ನು ಮಾಡಿ ಇನ್ನು ತಾನು ಮತ್ತೆ ಒಬ್ಬ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿದ್ದಾನೆ.
ಶ್ರೇಷ್ಠನಾದಂತಹ ಆಂಗಿರಸ್ ಗೋತ್ರದಲ್ಲಿ ಬಂದಿರುವಂತಹ ಬ್ರಾಹ್ಮಣ. ಆ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ್ದಾನೆ ಈ ಭರತ. ಆ ಬ್ರಾಹ್ಮಣನಿಗೆ ಇಬ್ಬರು ಹೆಂಡಂದಿರು. ಮೊದಲನೇ ಹೆಂಡತಿಯಲ್ಲಿ 9 ಜನ ಮಕ್ಕಳಾಗಿದ್ದಾರೆ. ಇನ್ನು ಎರಡನೇ ಹೆಂಡತಿಯ ಮಗನು ಇವ. ಅಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದಾರೆ. ಒಬ್ಬನು ಗಂಡಸ್ ಮಗ, ಇನ್ನೊಬ್ಬನು ಹೆಣ್ಣು ಮಗಳು. ಆ ಗಂಡಸ್ ಮಗನೇ ಈ ಭರತ. ತನ್ನನ್ನು ಎಲ್ಲರೂ ಜಡಭರತ ಅಂತ ಕರೆಯುತ್ತಾ ಇದ್ರು. ಯಾಕೆ ಅಂತಂದರೆ ಅವನು ಯಾರ ಜೊತೆಗೂ ಕೂಡ ಮಾತನಾಡಿಸುತ್ತಾ ಇಲ್ಲ, ಹುಚ್ಚನಂತೆ ಇರುತ್ತಾ ಇದ್ದ. ತನ್ನನ್ನು ನೋಡಿದರೆ ಮೂಕ ಅಂದುಕೋಬೇಕು, ಹುಚ್ಚ ಅಂತ ಅಂದುಕೊಳ್ಳಬೇಕು. ಹಾಗೆ ಜಡದಂತೆ ಇದ್ದದರಿಂದಾಗಿ ತನ್ನನ್ನು ಜಡಭರತ ಎಂಬುದಾಗಿಯೇ ಕರೆಯುತ್ತಾ ಇದ್ರು. ಇನ್ನು ತಂದೆ ಅವನಿಗೆ ಉಪನಯನವನ್ನು ಮಾಡಿದ್ದಾನೆ. ಉಪನಯನವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದರೆ ಅದನ್ನು ಕೂಡ ಸರಿಯಾಗಿ ಹೇಳುತ್ತಾ ಇಲ್ಲ. ಸಂಧ್ಯಾವಂದನವನ್ನು ಮಾಡಬೇಕಲ್ಲ, ತಾನು ಸ್ವತಃ ಸಂಧ್ಯಾವಂದನ ಮಾಡೋದಕ್ಕೆ ಕೊಡೋದೇ ಇಲ್ಲ. ತಂದೆ ತಾಯಿಯಂದಿರು ಕೂಡಿಸಿದ್ರೆ ಕೊಡುತ್ತಾ ಇದ್ದ, ಇಲ್ಲ ಅಂದರೆ ಕೊಡುತ್ತಾನೇ ಇರಲಿಲ್ಲ. ಇನ್ನು ಯಾವುದೇ ಕೆಲಸವನ್ನು ಒಪ್ಪಿಸಿದ್ರೂ ಕೂಡ ಸರಿಯಾಗಿ ಮಾಡುತ್ತಾ ಇರಲಿಲ್ಲ. ಇದನ್ನು ಎತ್ತು ಅಂತಂದರೆ ಎತ್ತು ಬಿಡೋದೆ, ಒಳಗೆ ಏನಿದೆ ಏನು ವಿಚಾರ ಮಾಡೋದು ಇಲ್ಲೇ ಇಲ್ಲ. ಎತ್ತು ಅಂತಂದರೆ ಎತ್ತು ಬಿಡೋದು ಅಷ್ಟೇ. ಹಾಗೆ ಅಂತಂದರೆ ಯಾವುದನ್ನು ಕೆಲಸ ಸರಿಯಾಗಿ ಮಾಡಿದರೆ ಮತ್ತೆ ಅದರಲ್ಲಿ ಆಸಕ್ತನಾಗಿ ಬಿಡುತ್ತೇನೆ ಅಂತನ್ನುವಂತಹ ಆ ವಿಧವಾದಂತಹ ಮತಿಯನ್ನು ಹೊಂದಿದ್ದಾನೆ. ಅಪ್ರಮತ್ತನಾಗಿ ಈ ಸಲ ಆ ಸಂಘವನ್ನು ಮಾಡಲೇಬಾರದು. ಪ್ರಸಂಗ ಅಜರಂ ಪಾಶಂ ಅಂತ ಕಪಿಲ ನಾಮಕನಾದಂತಹ ಪರಮಾತ್ಮ ಪ್ರದೇಶವನ್ನು ಮಾಡಿದ್ದಾನೆ ಅಲ್ಲ, ಪ್ರಕೃಷ್ಟವಾದಂತಹ ಸಂಘವನ್ನು ಮಾಡಿದರೆ ಅದೇ ನಮ್ಮ ಸಂಸಾರ ಪಾಶವಾಗಿ ಬಿಡುತ್ತದೆ. ಹಾಗಾಗಿ ಅದರಲ್ಲಿಯೂ ಕೂಡ ಆ ಜಡಭರತ ತಾನು ಚರಮ ಶರೀರದಲ್ಲಿ ಇದ್ದಾನೆ. ಈ ಶರೀರವಾದ ಮೇಲೆ ತನಗೆ ಶರೀರವೇ ಇಲ್ಲ. ಪರೀಕ್ಷಿತ್ ರಾಜ ಹೇಗೆ ಚರಮ ಶರೀರವೋ ಹಾಗೆ ಜಡಭರತನೂ ಕೂಡ ತನ್ನ ಚರಮ ಶರೀರದಲ್ಲಿ ಇದ್ದಾನೆ. ಅಂದರೆ ಪರೀಕ್ಷಿತ್ ರಾಜನಿಗೆ ಎಂತಹ ಕಥೆಗಳನ್ನು ಹೇಳುತ್ತಾ ಇದ್ದಾರೆ ನೋಡ್ರಿ ಶುಕಾಚಾರ್ಯರು. ನೀನು ಚರಮ ಶರೀರದಲ್ಲಿ ಇದ್ದಿ, ಹಾಗಾಗಿ ಚರಮ ಶರೀರದಲ್ಲಿ ಇದ್ದವರು ಹೇಗೆ ವರ್ತನೆ ಮಾಡಿದ್ರು ಆ ಎಲ್ಲ ಕಥೆಯನ್ನು ತಾನು ಹೇಳುತ್ತಾ ಇದ್ದಾನೆ. ಹಾಗಾಗಿ ಆ ಚರಮ ಶರೀರದಲ್ಲಿ ಇದ್ದಾನೆ. ಯಾವುದರಲ್ಲಿಯೂ ಕೂಡ ಸಂಘವನ್ನು ಮಾಡುತ್ತಾ ಇಲ್ಲ. ತಂದೆ ತಾಯಿ ಊಟಕ್ಕೆ ಹಾಕಿದರೆ ಊಟವನ್ನು ಮಾಡ್ತಾ ಇದ್ದ, ಇರಲಿಲ್ಲ ಅಂತಂದರೆ ಇಲ್ಲ. ತಂದೆ ತಾಯಿಯಂದಿರು ಎಷ್ಟಿದ್ರೂ ಕೂಡ ಮಕ್ಕಳು ಹೇಗಿದ್ರೂ ಕೂಡ ಅವರನ್ನು ನೋಡಿಕೊಳ್ಳುತ್ತಾರೆ. ಹಾಗಾಗಿ ತಾವು ಇರುವವರಿಗೂ ಕೂಡ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಆದರೆ ಅವರು ಮರಣವನ್ನು ಹೊಂದಿದ ಮೇಲೆ ತಮ್ಮ ಅಣ್ಣಂದಿರು ಅವರು ಯಾರೂ ಕೂಡ ಸರಿಯಾಗಿ ನೋಡುತ್ತಾ ಇಲ್ಲ. ಇವ ಯಾವುದಕ್ಕೂ ಉಪಯೋಗನೇ ಬರೋದಿಲ್ಲ, ಬರೀ ಕೆಲಸಕ್ಕೆ ಹಚ್ಚುತ್ತಾ ಇದ್ದರು. ಊಟಕ್ಕೂ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ. ಹಿಂದಿನ ದಿನ ಉಳಿದಿರುವಂತಹ ಅಳಿಸೋದಂತಹ ಆ ತಂಗಳನ್ನವನ್ನು ಹಾಕುತ್ತಾ ಇದ್ರು, ಅಥವಾ ಇತರೆ ಚಲೋ ಊಟಕ್ಕೂ ಹಾಕ್ತಾ ಇದ್ರು. ಯಾವ್ದು ಹಾಕಿದ್ರೂ ಕೂಡ ತಾನು ಏನು ರುಚಿಯದ ಅಂತಲೂ ಹೇಳ್ತಿರಲಿಲ್ಲ, ಅಳಿಸೋಗಿದೆ ಅಂತಲೂ ಹೇಳ್ತಾ ಇರಲಿಲ್ಲ. ಏನೂ ಇರಲಿಲ್ಲ ಅಂದರೆ ಉಪವಾಸವನ್ನೇ ಹಾಕ್ತಿದ್ರು. ಹಾಗೆ ಉಪವಾಸನೇ ಇರ್ತಿದ್ದ, ಬೇಕು ಅಂತಲೂ ಕೇಳುತ್ತಾ ಇರಲಿಲ್ಲ. ಹೀಗೆ ಏನು ಸಿಗುತ್ತದೆ ಅದನ್ನು ತಿಂದು ಅದರಲ್ಲೇನೇ ಬರೀ ಜೀವಂತವಾಗಿರೋದಕ್ಕೆ ಏನು ಬೇಕೋ ಅಷ್ಟೇ ತಾನು ತಿಂದು ಇರುತ್ತಾ ಇದ್ದ. ಒಂದು ದಿನ ತನ್ನ ಅಣ್ಣಂದಿರೆಲ್ಲರೂ ಕೂಡ ಸೇರಿ ಅವನಿಗೆ ಹೊಳ ಕಾಯೋದಕ್ಕಾಗಿ ಅಂತ ಹಚ್ಚಿದ್ದಾರೆ. ಅಲ್ಲಿ ಹೊಳದಲ್ಲಿ ಕುಳಿತಿದ್ದಾನೆ. ಆಗ ಒಬ್ಬ ಶೂದ್ರ ರಾಜ ತಾನು ಮಗನಾಗಬೇಕು, ತನಗೆ ಸಂತಾನವಾಗಬೇಕು ಅಂತನ್ನೋದಕ್ಕಾಗಿ ಕಾಳಿಮಾತೆಗೆ ಭದ್ರಕಾಳಿಗೆ ಬಲಿಯನ್ನು ಕೊಡೋದಕ್ಕಾಗಿ ಅಂತ ನರಬಲಿಯನ್ನು ಕೊಡಬೇಕು ಅಂತ ಪುರುಷನನ್ನು ಕರೆದುಕೊಂಡು ಹೋಗ್ತಾ ಇದ್ರು. ನರಬಲಿಯನ್ನು ಕೊಡ್ತಾರೆ ಅಂತಂದರೆ ಅವ ಪುರುಷ ಅಲ್ಲೇ ಇರ್ತಾನೆ ಏನ್ರಿ, ಹೇಗೋ ಮಾಡಿ ತಪ್ಪಿಸ್ಕೊಂಡು ಓಡೋಡಿದ್ದಾನೆ. ಆಗ ತಾನು ತನ್ನ ಭಟರಿಗೆ ಆದೇಶವನ್ನು ಮಾಡಿದ್ದಾನೆ, ಹೋಗ್ರಿ ಬೇರೆಯವರನ್ನು ಕರೆದುಕೊಂಡು ಬರ್ರಿ ಅಂತ ಹೇಳಿದಾಗ ಇವನು ಕಾಣಿಸಿದ್ದಾನೆ ಜಡಭರತ. ಚೆನ್ನಾಗಿ ದಷ್ಟಪುಷ್ಟನಾಗಿದ್ದಾನೆ. ಇವನನ್ನು ಚೆನ್ನಾಗಿ ಬಲಿಯನ್ನು ಕೊಡಲಿಕ್ಕೆ ಉಪಯೋಗ ಆಗುತ್ತಾನೆ ಅಂತ ಹೇಳಿಬಿಟ್ಟು ಅವನನ್ನು ಕರೆದುಕೊಂಡು ಬಂದಿದ್ದಾರೆ. ಅವ ಬರ್ರಿ ಅಂತ ಹೇಳಿದ್ರೆ ಯಾವುದಕ್ಕೆ ಏನೂ ವಿಚಾರ ಇಲ್ಲೇ ಇಲ್ಲ. ಬರ್ರಿ ಅಂತಂದರೆ ಹೊರಟೊಳಗಿದ್ದಾನೆ ಅಷ್ಟೇ. ಅವರು ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಬಲಿಯನ್ನು ಕೊಡಬೇಕು ಅಂದರೆ ಚೆನ್ನಾಗಿ ಸ್ನಾನಕ್ಕೆ ಹಾಕಿದ್ದಾರೆ. ಸ್ನಾನಕ್ಕೆ ಹಾಕಿ ಪಂಚಭಕ್ಷಿ ಪರಮಾಣವನ್ನು ಹಾಕಿದ್ದಾರೆ, ಅದನ್ನು ತಿಂದಿದ್ದಾನೆ. ಇನ್ನು ಬಲಿಯನ್ನು ಕೊಡೋದಕ್ಕಾಗಿ ಅಂತ ಖಡ್ಗವನ್ನು ತೆಗೆದುಕೊಂಡು ನೀನು ಆ ಬಲಿಯನ್ನು ಕೊಡಬೇಕು ಅಂತನ್ನುವಂತಹ ಪ್ರದೇಶಕ್ಕೆ ಕರೆದುಕೊಂಡು ಖಡ್ಗವನ್ನು ತೆಗೆದು ಆ ಕುತ್ತಿಗೆಯನ್ನು ಕತ್ತರಿಸಬೇಕು ಅಂತ ಅಂದುಕೊಂಡಿದ್ದಾರೆ. ಅಷ್ಟರಲ್ಲಿ ಭದ್ರಕಾಳಿಯು ಆ ಪ್ರತಿಮೆಯಿಂದಾಗಿ ಹೊರಗೆ ಬಂದು ಆ ಎಲ್ಲ ಶೂದ್ರರಾಜನನ್ನು ಸಂಹಾರ ಮಾಡಿದ್ದಾಳೆ. ಹಾಗೆ ಅಲ್ಲಿರುವಂತಹ ಪರಿವಾರದವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟಿದ್ದಾಳೆ ಕಾಳಿದೇವಿ. ಅವರನ್ನು ಸಂಹಾರ ಮಾಡಿಬಿಟ್ಟು ಆ ರುಂಡಗಳನ್ನೆಲ್ಲವನ್ನು ಕೂಡ ಮಾಳೆಯನ್ನಾಗಿ ಹಾಕಿಕೊಂಡು ಮತ್ತೆ ಆಕೆಯು ಪ್ರತಿಮೆಯಲ್ಲಿ ಹೋಗಿ ಅಂತರ್ಧಾನವಾಗಿದ್ದಾಳೆ. ಇಷ್ಟೆಲ್ಲ ಮಾಡಿದರೂ ಕೂಡ ಜಡಭರತ ಇಷ್ಟೆಲ್ಲ ರಕ್ಷಣೆ ಮಾಡಿದ್ದಾಳೆ ತಾಯಿ. ಮತ್ತೆ ಒಂದು ಥ್ಯಾಂಕ್ಸ್ ಆದರೂ ಹೇಳಬೇಕಿಲ್ಲ, ಅದು ಕೂಡ ಇಲ್ಲ. ಹೊರಗೆ ಯಾವುದನ್ನು ಕೂಡ ಮಾಡುತ್ತಾ ಇಲ್ಲ. ಆದರೆ ಒಳಗೆ ಬಹಳ ಗೌರವದಿಂದಾಗಿ ಅನಂತ ಕೃತಜ್ಞತೆಯನ್ನು ಸಮರ್ಪಣೆಯನ್ನು ಮಾಡಿದ್ದಾನೆ. ತಾನು ಅಲ್ಲಿಂದ ಮುಂದಕ್ಕೆ ಹೊರಟಿದ್ದಾನೆ. ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ಮತ್ತೊಬ್ಬ ರಾಜ ಅಲ್ಲಿಗೆ ಬರುತ್ತಾನೆ. ರಘುಗಣ ಅನ್ನುವಂತಹ ಒಬ್ಬ ರಾಜ ತಾನು ಪಲ್ಲಕ್ಕಿಯಲ್ಲಿ ಹೋಗುತ್ತಾ ಇರುತ್ತಾನೆ. ಎಲ್ಲಿಗೆ ಹೋಗುತ್ತಾ ಇರುತ್ತಾನೆ? ಕಪಿಲರೂಪಿಯಾದಂತಹ ಪರಮಾತ್ಮ ಕಪಿಲ ಮುನಿಯನ್ನು ಹೊಂದಿ ಆ ಕಪಿಲನಾಮಕನಾದಂತಹ ಪರಮಾತ್ಮನಿಂದಾಗಿ ತತ್ವೋಪದೇಶವನ್ನು ಪಡೆಯಬೇಕು ಅಂತ ಹೊರಟಿರುತ್ತಾನೆ. ಪಲ್ಲಕ್ಕಿಯಲ್ಲಿ ಹೋಗುತ್ತಾ ಇರುತ್ತಾನೆ. ಪಲ್ಲಕ್ಕಿಯನ್ನು ಗೋವಿಗಳು ಹೊರೆಯುತ್ತಾ ಇರುತ್ತಾರೆ. ಆಗ ಬಹಳ ದೂರದಿಂದಾಗಿ ಬಂದಿರುತ್ತಾರೆ. ಹಾಗಾಗಿ ಯಾವನೋ ಒಬ್ಬ ಪುರುಷನಿಗೆ ಸ್ವಲ್ಪ ಅನಾರೋಗ್ಯವೋ ಏನೋ ಒಂದು ಆಗುತ್ತದೆ. ಹಾಗಾಗಿ ಪಲ್ಲಕ್ಕಿಯನ್ನು ಹೊರುವವರಲ್ಲಿ ಒಬ್ಬನು ಕಡಿಮೆ ಬಿದ್ದಾಗ ಇವನು ಕಾಣಿಸುತ್ತಾನೆ, ಚೆನ್ನಾಗಿ ದಷ್ಟಪುಷ್ಟನಾಗಿ ಇದ್ದಾನೆ. ಇವನು ಹೊರೆಯೋದಕ್ಕಾಗಿ ಸರಿ ಹೋಗುತ್ತಾನೆ ಅಂತ ಹೇಳಿಬಿಟ್ಟು ಆ ಜಡಭರತನನ್ನು ಕರೆದುಕೊಂಡಿದ್ದಾರೆ.
ಅವನು ಬಹಳ ನಿಧಾನವಾಗಿ ನಡೀತಾ ಇದ್ದಾನೆ. ಅವರು ಅಷ್ಟು ಹೊತ್ತಿನಿಂದಾಗಿ ಹೊರದು ಬಂದರೂ ಕೂಡ ವೇಗವಾಗಿ ಹೋಗುತ್ತಾ ಇದ್ದಾರೆ, ತಾನು ಮಾತ್ರ ನಿಧಾನವಾಗಿ ನಡೆಯುತ್ತಾ ಇದ್ದಾನೆ. ಆಮೇಲೆ ನಡೆಯುವಾಗಲೂ ಕೂಡ ದಾರಿಯಲ್ಲಿ ಏನಾದರೂ ಇರುವಿ ಬೇರೆ ಏನಾದರೂ ಪ್ರಾಣಿಗಳು ಬಂತು ಅಂತಂದರೆ ಜಂಪ್ ಮಾಡ್ತಾ ಇದ್ದಾನೆ, ಹಾರುತ್ತಾ ಇದ್ದಾನೆ. ಯಾಕಂದರೆ ಆ ಇರುವಿಯನ್ನು ದಾಟಿದರೆ ಆ ಪ್ರಾಣಿಯಲ್ಲಿರುವಂತಹ ಭಗವಂತನಿಗೆ ತಿರಸ್ಕಾರವನ್ನು ಅತಿಕ್ರಮಣವನ್ನು ಮಾಡಿದಂತೆ ಆಗುತ್ತದೆ. ಹಾಗಾಗಿ ಅಂತಹ ದೋಷವನ್ನೋದು ಬರಬಾರದು ಅಂತ ಹೇಳಿಬಿಟ್ಟು ತಾನು ಹಾರುತ್ತಾ ಇದ್ದಾನೆ. ಪಲ್ಲಕ್ಕಿಯನ್ನು ಹೊತ್ತುಕೊಂಡವರು ಹಾರಿದರೆ ಪಲ್ಲಕ್ಕಿಯಲ್ಲಿ ಕೂತವರ ಗತಿ ಏನಾಗಬೇಕು? ಹಾಗಾಗಿ ಆ ರಾಜನಿಗೆ ಬಹಳ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾನೆ. ನೋಡಿದ, ಒಂದೆರಡು ಸಲ ನೋಡಿದ, ಮೂರನೇ ಸಲ ಬೈಯೋದನ್ನು ಪ್ರಾರಂಭ ಮಾಡಿದ್ದಾನೆ. ಎಲ್ಲ ಬೋವಿಗಳಿಗೂ ಕೂಡ ಬೈಯುತ್ತಾ ಇದ್ದರೆ ಅವರೆಲ್ಲ ನಾವೇನಿಲ್ಲ, ಇವನೇ ಮಾಡಿದ್ದಾನೆ, ಇಷ್ಟೊತ್ತು ನಾವು ಚೆನ್ನಾಗಿ ಕರೆದುಕೊಂಡು ಬಂದಿದ್ದೇವಾ ಇಲ್ಲ, ಈಗ ನಿನಗೆ ಹೆಚ್ಚು ಕಡಿಮೆ ಆಗ್ತದೆ ಅಂತಂದರೆ ಯಾರ ತಪ್ಪು ನಿನಗೆ ಗೊತ್ತಾಗುತ್ತದೆ, ಇವನೇ ಬಹಳ ನಿಧಾನವಾಗಿ ನಡೆಯುತ್ತಾ ಇದ್ದಾನೆ, ಹಾರುತ್ತಾ ಇದ್ದಾನೆ, ಹುಚ್ಚನಂತೆ ಮಾಡುತ್ತಾ ಇದ್ದಾನೆ ಅಂತ ಅವನ ಮೇಲೆ ಹಾಕಿಬಿಟ್ಟಿದ್ದಾರೆ. ಆಗ ರಾಜ ನೋಡಿದ, ವ್ಯಂಗ್ಯವಾಗಿ ಮಾತನಾಡುತ್ತಾ ಇದ್ದಾನೆ. ನೀನು ಬಹಳ ಕೃಶನಾಗಿ ಇದ್ದಿ, ಈ ಬಹಳ ದೂರದಿಂದ ಹೊತ್ತುಕೊಂಡು ಬಂದು ಪಲ್ಲಕ್ಕಿಯನ್ನು, ಬಹಳ ಶ್ರಮವಾಗಿದೆ ನಿನಗೆ, ಬಹಳ ಕೃಶನಾಗಿದ್ದಿ, ನೀನು ಬಹಳ ದೂರದಿಂದಾಗಿ ನಡೆದು ಬಂದಿದ್ದಿ, ಬಹಳ ದೂರದಿಂದಾಗಿ ಪಲ್ಲಕ್ಕಿಯನ್ನು ಹೊತ್ತಿದ್ದಿ, ಬಹಳ ಭಾರವನ್ನು ಹೊತ್ತಿದ್ದಿ, ಹಾಗಾಗಿ ನಿನಗೆ ಆಯಾಸವಾಗಿರಬೇಕು. ಇವರೆಲ್ಲ ಪಾಪ ಹೀಗೆ ಹೊತ್ತಿದ್ದಾರೆ, ಇವರೆಲ್ಲ ಬಹಳ ದಷ್ಟಪುಷ್ಟರಾಗಿದ್ದಾರೆ ಅಂತ ಎಲ್ಲ ವ್ಯಂಗ್ಯವಾಗಿ ವಿಪರೀತವಾದಂತಹ ಅರ್ಥದಲ್ಲಿ ತಾನು ವ್ಯಂಗ್ಯಾಸ್ತ್ರಗಳನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಆ ಜಡಭರತ ಏನೂ ಮಾತನಾಡಿಲ್ಲ, ಸುಮ್ಮನೆ ಹಾಗೆ ನಡೆಯುತ್ತಾ ಇದ್ದಾನೆ. ಮತ್ತೆ ತನ್ನ ಪಾಟಿಗೆ ತಾನು ಹಾಗೆ ಮಾಡುತ್ತಾ ಇದ್ದಾನೆ, ಮತ್ತೆ ಹಾರುತ್ತಾ ಇದ್ದಾನೆ. ಈಗ ಅವನಿಗೆ ಸಹಾಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ರಘುಗಣ ನಾನು ಬೈಯುತ್ತಾ ಇದ್ದಾನೆ. ಕಿಮರೇತ್ತಂ ಜೀವನ್ಮೃತೋಸಿ, ಏನು ಮೂಢ, ನೀನು ಜೀವನ್ಮೃತನಾಗಿದ್ಯಾ ಏನು? ನಾನು ಹೇಳಿದ ಅರ್ಥವಾಗುತ್ತಾ ಇಲ್ಲವಾ? ನಾನು ರಾಜ, ನಾನು ನಿನಗೆ ಶಾಸನೆಯನ್ನು ಮಾಡುತ್ತೇನೆ ನೋಡು ಅಂತ ಇಷ್ಟು ಹೇಳಿದ ಮೇಲೆ ಆಗ ಆ ಜಡಭರತ ಉಪದೇಶವನ್ನು ಪ್ರಾರಂಭ ಮಾಡಿದ್ದಾನೆ. ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ವರ್ತುಸ್ಸಮೇ ಸ್ಯಾದ್ಯದಿ ವೀರಭಾರಃ. ನೀನು ಇಷ್ಟೊತ್ತು ಏನು ಹೇಳಿದ್ಯೋ ಅವೆಲ್ಲವೂ ಕೂಡ ಸತ್ಯನೇ ಆಗಿದೆ ಅಂತ ಹೇಳ್ತಾನೆ. ನಿನ್ನ ವ್ಯಂಗ್ಯವಾದಂತಹ ಮಾತುಗಳಿಗೆ ಏನಂತ ಅರ್ಥ? ನೀನು ಬಹಳ ದೂರದಿಂದಾಗಿ ಭಾರವನ್ನು ಹೊತ್ತಿದ್ದಿ ಅಂತ ಅನ್ನುವ ಮಾತಿಗೆ ಏನರ್ಥ? ನೀನು ಭಾರವನ್ನು ಹೊತ್ತೇ ಇಲ್ಲ, ಈಗ ತಾನೇ ಪಲ್ಲಕ್ಕಿಯನ್ನು ಸ್ವೀಕಾರ ಮಾಡಿದ್ದಿ ಅಂತ ಅರ್ಥ. ಅಂದರೆ ಭಾರವನ್ನು ಹೊತ್ತೇ ಇಲ್ಲ ಅಂತ ಹೇಳ್ತಿಲ್ಲ. ಹೌದು, ನಾನು ಭಾರವನ್ನು ಇಲ್ಲಿ ಹೊತ್ತೀನಿ, ನಾನು ಭಾರವನ್ನು ಹೊತ್ತೇ ಇಲ್ಲ ಅಂತ ಹೇಳ್ತಾನೆ. ನೀನು ಬಹಳ ದೂರದಿಂದ ಬಂದು ನಡೆದು ಬಂದಿ ಅಂತಂದರೆ ನೀನು ಬಹಳ ದೂರದಿಂದ ನಡೆದೇ ಇಲ್ಲ, ಹೀಗೆ ನಡೆಯೋದನ್ನು ಪ್ರಾರಂಭ ಮಾಡಿದ್ದಿ ಅಂತ ಅರ್ಥ ಅಲ್ಲ. ಹೌದು, ನಾನು ನಡೆದೇ ಇಲ್ಲ ಅಂತ ಹೇಳುತ್ತಾ ಇದ್ದಾನೆ. ಮತ್ತು ನೀನು ಬಹಳ ಕೃಶನಾಗಿದ್ದಿ ಅಂತಂದರೆ ನೀನು ಕೃಶನಾಗಿಲ್ಲ, ಬಹಳ ದಷ್ಟಪುಷ್ಟನಾಗಿ ಚೆನ್ನಾಗಿ ದಪ್ಪವಾಗಿ ಇದ್ದಿ ಅಂತ ಅರ್ಥದಲ್ಲಿ ನೀನು ವ್ಯಂಗ್ಯವಾಗಿ ಮಾತನಾಡುತ್ತಾ ಇದೆಯಲ್ಲ, ನನಗೆಲ್ಲ ಅರ್ಥವಾಗುತ್ತಾ ಇದೆ. ಹೌದು, ನಾನು ದಷ್ಟಪುಷ್ಟವಾಗಿ ಇಲ್ಲನೇ ಇಲ್ಲ ಅಂತ ತಾನು ಹೇಳುತ್ತಾ ಇದ್ದಾನೆ. ಯಾಕೆಂತಂದರೆ ಈ ಎಲ್ಲ ಕಾರ್ಶ್ಯ ಆಗಲಿ ದಪ್ಪತನವಾಗಲಿ ಅವೆಲ್ಲವೂ ಕೂಡ ದೇಹದಲ್ಲಿ ಇದೆ, ನನಗೆ ಅದು ಯಾವುದೂ ಕೂಡ ಇಲ್ಲನೇ ಇಲ್ಲ ಎಂಬುದಾಗಿ ರೀತಿಯಾಗಿ ಹೇಳಿದ್ದಾನೆ. ಮತ್ತು ಜೀವನ್ಮೃತನಾಗಿದ್ದಿ ಅಂತ ಹೇಳುತ್ತಾ ಇದೆಯಲ್ಲ, ಅದು ಕೂಡ ದೇಹಕ್ಕೆ ಇದ್ದೇ ಇದೆ, ಅದರಲ್ಲಿ ಯಾವ ಜೀವವೂ ಕೂಡ ಇಲ್ಲವೇ ಇಲ್ಲ ಎಂಬುದಾಗಿ, ಅದು ಮೃತಪ್ರಾಯವೇ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಯಾಕೆಂದರೆ ಆ ಶರೀರದ ಮೇಲೆ ನನಗೆ ಅಭಿಮಾನವಿದ್ದರೆ ನೀನು ಅದನ್ನು ಬಯಬಹುದು, ಅದರ ಮೇಲೆ ನನಗೆ ಅಭಿಮಾನವೇ ಇಲ್ಲ, ಹಾಗಾಗಿ ಅದು ಮೃತವಾದಂತೇನೆ ಎಂಬುದಾಗಿ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಆಮೇಲೆ ನಾನು ರಾಜನಾಗಿದ್ದೀನಿ, ನಾನು ನಿನಗೆ ಸ್ವಾಮಿಯಾಗಿದ್ದೇನೆ, ಹಾಗಾಗಿ ಶಾಸನೆ ಮಾಡುತ್ತೇನೆ ಅಂತ ಹೇಳುತ್ತಾ ಇದೆಯಲ್ಲ, ನೀನು ಯಾವ ಸ್ವಾಮಿಯೋ? ಸ್ವಸ್ವಾಮಿ ಭಾವೋ ಧ್ರುವಯೇಶ ಯತ್ರ ತರ್ಹ್ಯಚ್ಯುತೇಸೋ ಇತಿ ಕೃತ್ಯ ಯೋಗ. ನೀನು ಯಾವುದೋ ಒಂದು ಸಣ್ಣ ರಾಜ್ಯಕ್ಕೆ ಸ್ವಾಮಿ ಆಗಿರಬಹುದು, ಅದು ಕೂಡ ಶಾಶ್ವತ ಸ್ವಾಮಿಯಲ್ಲ, ಯಾವುದೋ ಒಂದು ಅಲ್ಪ ಕಾಲದವರೆಗೆ ಈ ನಿರ್ದಿಷ್ಟವಾದಂತಹ ಸಮಯದಲ್ಲಿ ಮಾತ್ರ ನೀನು ರಾಜನಾಗಿದ್ದಿ. ಆದರೆ ನಿಜವಾದಂತಹ ಸುಸ್ವಾಮಿ ಭಾವ ಅದನ್ನು ಸ್ವೀಕಾರ ಮಾಡಬೇಕು ಅಂದರೆ ಪರಮಾತ್ಮನೇ ಸ್ವಾಮಿ ಆಗಿದ್ದಾನೆ, ಅವನ ದಾಸರು ನಾವೆಲ್ಲರೂ ಕೂಡ ಎಂಬುದಾಗಿ ಆ ರೀತಿಯಾಗಿ ಉಪದೇಶವನ್ನು ಮಾಡಿದ ಕೂಡಲೇ ಅವನಿಗೆ ಬಹಳ ಅಂಜಿಕೆ ಆಗಿದೆ. ಯಾರೋ ಅವಧೂತರು ಬಂದಿದ್ದಾರೆ, ಸಾಕ್ಷಾತ್ ಕಪಿಲ ಮುನಿಗಳೇ ಬಂದಿದ್ದಾರಾ ಏನು ಎಂಬುದಾಗಿ ತಾನು ಭಯಭೀತನಾಗಿ ಆ ಪಲ್ಲಕ್ಕಿಯಿಂದಾಗಿ ಕೆಳಗೆ ಹಾರಿದ್ದಾನೆ. ಕೆಳಗೆ ಹಾರಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ನಾಹಂ ವಿಶಂಕೆ ಸುರರಾಜವಜ್ರಾನ್ ನತ್ಯಕ್ಷ ಶೂಲಾನ್ನ ಯಮಸ್ಯ ದಂಡಾತ್ ನಾಜ್ಞರ್ಕ್ಯ ಸೋಮಾನಿಲ ವಿತ್ತಪಾಸ್ತಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ನನಗೆ ಇಂದ್ರನ ವಜ್ರಾಯುಧದಿಂದಾಗಿ ಯಾವುದೇ ವಿಧವಾದಂತಹ ಭಯವಿಲ್ಲ, ರುದ್ರದೇವರ ತ್ರಿಶೂಲದಿಂದಲೂ ನನಗೆ ಯಾವ ಭಯವಿಲ್ಲ. ಇನ್ನೇನೇನು ಬೇರೆ ಬೇರೆ ದೇವತೆಗಳಿದ್ದಾರೆ, ಅವರ ಏನು ದಿವ್ಯವಾದಂತಹ ಅಸ್ತ್ರಶಸ್ತ್ರಗಳಿವೆ, ಅದು ಯಾವುದರಿಂದಲೂ ಕೂಡ ನಾನು ಅಂಜೋದಿಲ್ಲ. ಆದರೆ ಬ್ರಾಹ್ಮಣರಿಗೆ ಅವಮಾನ ಮಾಡೋದರಿಂದಾಗಿ ನಾನು ಅಂಜುತ್ತೇನೆ. ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡಿದೆ ಅಂತಂದರೆ ನನ್ನ ಕುಲವೇ ನಶಿಸಿ ಹೋಗುತ್ತದೆ. ಹಾಗಾಗಿ ನಿನ್ನನ್ನು ನೋಡಿದರೆ ಜನಿವಾರವನ್ನು ಹಾಕಿಕೊಂಡಿದ್ದಿ, ಅದು ಬಹಳ ಕಪ್ಪಾಗಿದ್ದರೂ ಕೂಡ ಜನಿವಾರ ಅಂತೂ ಕಾಣಿಸುತ್ತಾ ಇದೆ, ನೀನು ಬ್ರಾಹ್ಮಣ ಅಂತ ಗೊತ್ತಾಗುತ್ತಾ ಇದೆ. ಹಾಗಾಗಿ ನನ್ನ ಅಪರಾಧವನ್ನು ಕ್ಷಮಿಸಬಿಡು, ನನ್ನ ಅವಮಾನವನ್ನು ಲೆಕ್ಕಿಸಬೇಡ ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಆಮೇಲೆ ಇಷ್ಟೊತ್ತು ಜಡಭರತ ಏನು ಉಪದೇಶವನ್ನು ಮಾಡಿದ್ನೋ ಅದರ ಮೇಲೆ ಅನೇಕ ಸಂಶಯಗಳನ್ನು ತಾನು ವ್ಯಕ್ತಪಡಿಸುತ್ತಾ ಇದ್ದಾನೆ.
ಏನು ಹೇಳಿದ್ವಿ, ಭಾರವನ್ನು ನಾನು ಹೊತ್ತೇ ಇಲ್ಲ, ನಾನು ನಡೆದೇ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ವಿ. ಹಾಗಾದರೆ ಜೀವನಿಗೆ ಕರ್ತೃತ್ವನೇ ಇಲ್ಲನಾ? ಜೀವನಿಗೆ ಕರ್ತೃತ್ವ ಅಂತ ಅನ್ನೋದು ಇರಲೇಬೇಕು. ಇಲ್ಲದೇ ಇದ್ದರೆ ಇವನಿಗೆ ಕರ್ತೃತ್ವ ಇಲ್ಲ ಅಂದರೆ ಈ ಶ್ರಮ ಯಾಕೆ ಆಗುತ್ತದೆ, ಆಯಾಸ ಯಾಕೆ ಆಗುತ್ತದೆ? ಹಾಗಾಗಿ ಶ್ರಮ ಆಯಾಸಾದಿಗಳು ಆಗುತ್ತಾ ಇದೆ ಅಂತಂದ ಮೇಲೆ ಕರ್ತೃತ್ವ ಇದ್ದೇ ಇದೆಯಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾನೆ. ಅದಕ್ಕೆ ಜಡಭರತ ಉತ್ತರವನ್ನು ಕೊಡುತ್ತಾ ಇದ್ದಾನೆ. ಕರ್ತೃತ್ವ ಇದೆ, ಆದರೆ ಅದು ಸ್ವತಂತ್ರವಾದಂತಹ ಕರ್ತೃತ್ವ ಇಲ್ಲ. ಪರಮಾತ್ಮನೇ ಸ್ವತಂತ್ರ ಕರ್ತೃ ಆಗಿದ್ದಾನೆ. ಅಂತಹ ಪರಮಾತ್ಮನ ಅಧೀನವಾದಂತಹ ಪರಾಧೀನವಾದಂತಹ ಕರ್ತೃತ್ವ ಇದೆ. ಆ ಕರ್ತೃತ್ವ ಇದ್ದರೂ ಕೂಡ ಅದು ಅಪ್ರಧಾನವಾದಂತಹ ಕರ್ತೃತ್ವ, ಹಾಗಾಗಿ ವ್ಯವಹಾರವನ್ನು ಮಾಡೋದಿಲ್ಲ. ಈಗ ಯಾವುದೊಂದು ಉತ್ಸವ ನಡೆಯುತ್ತಾ ಇರುತ್ತದೆ, ಗುಡಿಯಲ್ಲಿ ಪಂಚಾಮೃತವನ್ನು ಮಾಡ್ತಾ ಇರ್ತಾರೆ. ಯಾವನೊಬ್ಬ ವ್ಯಕ್ತಿ ತಾನು 108 ಲೀಟರ್ ಹಾಲನ್ನು ದಾನ ಮಾಡಿರುತ್ತಾನೆ ಪಂಚಾಮೃತ ಅಭಿಷೇಕಕ್ಕೆ ಅಂತ. ನಾವು ಹೋಗಿರ್ತೀವಿ, ಪರಮಾತ್ಮನ ಸೇವೆ ಆಗುತ್ತದೆ ಅಂತ ಹೇಳ್ಬಿಟ್ಟು ನಾವು ಒಂದು ಹಾಫ್ ಲೀಟರ್ ಪ್ಯಾಕೆಟ್ ಹಿಡ್ಕೊಂಡು ಹೋಗಿರ್ತೀವಿ. ಆಗ ಅವರ ಸೇವೆಯನ್ನು ಮಾಡಿಸುವವರು ಅಂತ ಓದಬೇಕಾದಾಗ ನಮ್ಮ ಹೆಸರು ಓದ್ತಾರೆ, ಅವನ ಹೆಸರು ಓದ್ತಾರೆ. ಅವ 108 ಲೀಟರ್ ಹಾಲು ದಾನ ಮಾಡಿದ್ದಾನೆ ಅಂತ ಅವನ ಹೆಸರನ್ನೇ ಓದುತ್ತಾರೆ. ಯಾಕೆ? ಅವನು ದಾನ ಮಾಡಿದ್ದೇ ಪ್ರಧಾನವಾದದ್ದು, ನಾವೇನೋ ಅಲ್ಪವಾದದ್ದನ್ನು ದಾನ ಮಾಡಿದ್ದೇವೆ. ಹಾಗೆ ಪ್ರಧಾನವಾಗಿ ಕರ್ತೃತ್ವ ಇದ್ದದ್ದು ಪರಮಾತ್ಮನಲ್ಲಿಯೇನೆ, ನಮ್ಮದು ಅಪ್ರಧಾನವಾದಂತಹ ಕರ್ತೃತ್ವ. ಹಾಗಾಗಿ ಆ ಪ್ರಧಾನವಾದಂತಹ ಪರಮಾತ್ಮನ ಕರ್ತೃತ್ವವನ್ನೇ ವ್ಯವಹಾರವನ್ನು ಮಾಡಬೇಕೇ ಹೊರತು ನಮ್ಮದಲ್ಲ. ಯದ್ಯಪಿ ಆ ದೃಷ್ಟಾಂತ ದಾಷ್ಟಾಂತಿಕಗಳಲ್ಲಿ ಪೂರ್ಣ ಸಾಮ್ಯ ಇಲ್ಲ, ಕೇವಲ ಪ್ರಧಾನ ಅಪ್ರಧಾನ ಅನ್ನುವಂತಹ ವಿಷಯದಲ್ಲಿ ಮಾತ್ರ ದೃಷ್ಟಾಂತವನ್ನು ಹೇಳಿದ್ದೇನೆ. ಹಾಗಾಗಿ ಪ್ರಧಾನವಾಗಿ ಪರಮಾತ್ಮನಿಗೇನೇ ಕರ್ತೃತ್ವ ಇದೆ. ಹಾಗೆ ಪ್ರಧಾನವಾದಂತಹ ಪರಮಾತ್ಮನ ಕರ್ತೃತ್ವವನ್ನು ಬಿಟ್ಟು ನಾನು ಮಾಡುತ್ತಾ ಇದ್ದೇನೆ ಅಂತ ಹೇಳಿಕೊಳ್ಳಬೇಕಾ ಇಲ್ಲ. ನಾಹಂ ಕರ್ತ ಹರಿಕರ್ತ ಅಂತಲೇ ನಾವು ಭಾವಿಸಬೇಕು ಎಂಬುದಾಗಿ ತಾನು ಹೇಳಿದ್ದಾನೆ. ಇನ್ನು ಮತ್ತೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ, ನೀನು ದಂಡ ಕೊಟ್ಟರೆ ಕೊಡು, ನನಗೆ ಯಾವುದೇ ವಿಧವಾದಂತಹ ದುಃಖವಾಗೋದಿಲ್ಲ ಅಂತ ಹೇಳುತ್ತಾ ಇದೆಯಲ್ಲ. ದುಃಖ ಹೇಗೆ ಆಗದೇ ಇರಲು ಸಾಧ್ಯ? ದುಃಖ ಆಗಲೇಬೇಕು. ಈಗ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟಾಗ ಆ ಪಾತ್ರೆಯನ್ನು ನೀರು ಹಾಕಿದರೆ ಆ ನೀರು ಕೂಡ ಮರಳುತ್ತದೆಯಾ ಇಲ್ಲವಾ? ಆ ನೀರಿಗೆ ಸಾಕ್ಷಾತ್ತಾಗಿ ಒಲೆಯ ಸಂಬಂಧ ಇಲ್ಲದೇ ಇದ್ರೂ ಕೂಡ, ಕೆಂಡದ ಸಂಬಂಧ ಇಲ್ಲದೇ ಇದ್ರೂ ಕೂಡ ಪಾತ್ರೆಯ ದ್ವಾರ ಇದ್ದುದರಿಂದಾಗಿ ನೀರು ಕೂಡ ಮರಳುತ್ತದೆಯಲ್ಲ. ಹಾಗೆ ಜೀವನ ದೇಹದಲ್ಲಿ ಇದ್ದಾನೆ ಅಂತಂದ ಮೇಲೆ ದೇಹಕ್ಕೆ ದಂಡವನ್ನು ಮಾಡಿದರೆ ಒಳಗೆ ಇರುವಂತಹ ಜೀವನಿಗೂ ಕೂಡ ದುಃಖ ಆಗಲೇಬೇಕಲ್ಲ. ದುಃಖ ಹೇಗೆ ಆಗೋದಿಲ್ಲ ಅಂತ ಹೇಳುತ್ತಿ ಅಂತ ಹೇಳಿದರೆ ಅದಕ್ಕೆ ಜಡಭರತ ಉತ್ತರವನ್ನು ಕೊಡುತ್ತಾನೆ. ಈ ದುಃಖಕ್ಕೆ, ಸುಖ ದುಃಖಗಳಿಗೆ ಅಭಿಮಾನವೇ ಕಾರಣ. ಅಭಿಮಾನ ಇರಲಿಲ್ಲ ಅಂತಂದರೆ ಸುಖ ದುಃಖಗಳು ಆಗೋದೇ ಇಲ್ಲ. ಇದು ನನ್ನ ದೇಹ ಅಂತನ್ನುವಂತಹ ಅಭಿಮಾನವಿದ್ದದ್ದರಿಂದಲೇ ದುಃಖವಾಗುತ್ತದೆ. ಆ ಅಭಿಮಾನವಿರಲಿಲ್ಲ ಅಂತಂದರೆ ನೀನು ಏನೇ ಬೈಯಿ, ಏನೇ ದಂಡವನ್ನು ಕೊಡು, ನನಗೆ ದುಃಖವಾಗೋದಿಲ್ಲ. ಈಗ ಮಲಗಿರುತ್ತೇವೆ, ಮಲಗಿದ್ದಾಗ ಯಾರೋ ಬಂದರು ಎಷ್ಟು ದಪ್ಪವಾಗಿದ್ದಾನೆ ಅಂತ ಅನೇಕ ನಿಂದೆಯನ್ನು ಮಾಡಿದ್ರು, ನಮಗೆ ನನ್ನ ದುಃಖ ಆಗುತ್ತದೆ ಇಲ್ಲ. ಆಗ ಅಭಿಮಾನವೇ ಇಲ್ಲ, ಹಾಗಾಗಿ ದುಃಖನೇ ಆಗೋದಿಲ್ಲ. ಈಗ ಸುಮ್ಮನೆ ಒಂದು ದೃಷ್ಟಾಂತವನ್ನು ಕೊಡಬೇಕು ಅಂತಂದರೆ, ಯಾವನೊಬ್ಬ ಪುರುಷ ತಾನು ಹೊಸ ಕಾರ್ ತೊಗೊಂಡಿರುತ್ತಾನೆ. ಹೊಸ ಕಾರ್ ಅಂತಂದರೆ ತನ್ನಗಿಂತಲೂ ಕೂಡ ಕಾರಿಗೇನೆ ಹೆಚ್ಚು ಪ್ರಚಾರ ಮಾಡ್ತಾ ಇರ್ತಾನೆ. ತಾನು ಸ್ನಾನ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಪ್ರತಿದಿನ ಕಾರ್ ತೊಳಿತಾನೆ, ಪ್ರತಿದಿನ ಕಾರ್ ಓಡಿಸ್ತಾನೆ, ಅಷ್ಟು ಅಭಿಮಾನವನ್ನು ಮಾಡ್ತಾ ಇರ್ತಾನೆ. ಒಂದು 6 ತಿಂಗಳಾದಮೇಲೆ ಅದು ಹೊಸ ಮಾಡೆಲ್ ಬರ್ತದೆ. ಹೊಸ ಮಾಡೆಲ್ ಬಂದ ಮೇಲೆ ಹಳೆ ಕಾರ್ ತೆಗೆದು ಬಿಡ್ತಾನೆ, ಆ ಹೊಸ ಕಾರ್ ತೊಗೊತಾನೆ. ತಾನು ಯಾವಾಗ ಮಾರಿಬಿಡ್ತಾನೋ, ಮಾರಿದ ಒಂದೇ ವಾರದಲ್ಲಿ ಆ ಕಾರಿಗೆ ಆಕ್ಸಿಡೆಂಟ್ ಆಗಿಬಿಡ್ತದೆ, ಅದು ತುಂಡು ಆಗಿಬಿಡ್ತದೆ. ಆಗ ತನಗೇನಾದರೂ ದುಃಖವಾಗುತ್ತೆಯಾ? ಏನೂ ದುಃಖವಾಗೋದಿಲ್ಲ. ಅದೇ ಒಂದು ವಾರದ ಕೆಳಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಅದು ಚೂರಾಗಿತ್ತು ಅಂತಂದರೆ ಬಹಳ ದುಃಖವಾಗುತ್ತಾ ಇತ್ತು. ಯಾಕೆ? ಅದು ನನ್ನದು ಅಂತನ್ನುವಂತಹ ಅಭಿಮಾನವಿರುತ್ತದೆ. ಆದರೆ ಈಗ ಅಭಿಮಾನ ಅಂತನ್ನೋದು ಇರೋದಿಲ್ಲ, ಹಾಗಾಗಿ ದುಃಖವಾಗೋದಿಲ್ಲ. ಹಾಗೆ ದೇಹದ ಮೇಲೆ ಅಭಿಮಾನವಿತ್ತು ಅಂತಂದರೆ ದುಃಖವಾಗುತ್ತದೆ, ಇಲ್ಲದೇ ಇದ್ದರೆ ದುಃಖವಾಗೋದಿಲ್ಲ ಅಂತ ಹೀಗೆ ಅನೇಕ ತತ್ವಗಳನ್ನು ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಆಗ ಆ ಜಡಭರತನಿಗೆ ಆ ರಘುಗನ ರಾಜ ಅನೇಕ ಪ್ರಣಾಮಗಳನ್ನು ಮಾಡುತ್ತಾ ಇದ್ದಾನೆ. ನಿಮ್ಮಂತಹ ಅವರಿಂದಾಗಿ ನಮ್ಮಂತಹ ರಾಜರಿಗೆ ಸದಾ ಶುಭವಾಗಲಿ, ಮಂಗಳವಾಗಲಿ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯೋಭ್ಯೋ ನಮ ಆವಟುಭ್ಯ ಏ ಬ್ರಾಹ್ಮಣಾಗಾಂ ಅವಧೂತಲಿಂಗಾಶ್ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ. ಯಾವ ಬ್ರಾಹ್ಮಣರು ನಿಮ್ಮಂತೆ ಅವಧೂತ ವೇಷದಲ್ಲಿ ಸಂಚಾರವನ್ನು ಮಾಡುತ್ತಾ ಇರುತ್ತಾರೆಯೋ ಅಂತಹ ಬ್ರಾಹ್ಮಣರಿಂದಾಗಿ ನಮ್ಮ ರಾಜಕುಲಕ್ಕೆ, ಕ್ಷತ್ರಿಯ ಕುಲಕ್ಕೆ ಸದಾ ಮಂಗಳವಾಗಲಿ. ಯಾಕಂದರೆ ನಿಮ್ಮಂತಹ ಬ್ರಾಹ್ಮಣರಿದ್ದರೇನೆ ನಮಗೆ ಮಂಗಳವಾಗುತ್ತದೆ. ನಮಗೆ ಮಂಗಳವಾದರೆ ನಾವು ಎಲ್ಲ ಭೂಮಿಯನ್ನು ಕೂಡ ಸುರಕ್ಷಿತವಾಗಿ ನೋಡಿಕೊಳ್ಳಬಹುದು ಎಂಬುದಾಗಿ ಇತ್ಯಾದಿಯಾಗಿ ಎಲ್ಲ ಅಲ್ಲಿ ವಾರ್ತೆ ಅಂತನ್ನೋದು ನಡೆದಿದೆ. ಜಡಭರತ ಎಲ್ಲ ತತ್ವಗಳನ್ನು ಕೂಡ ಉಪದೇಶವನ್ನು ಮಾಡಿದ್ದಾನೆ. ಹೀಗೆ ಜಡಭರತ ತಾನು ಅವಧೂತನಂತೆ ಇದ್ದು ಆ ಚರಮದೇಹದಲ್ಲಿ ಪರಮಾತ್ಮನ ಧ್ಯಾನದಲ್ಲಿಯೇ ಹೊರಗೆ ಯಾವುದನ್ನೂ ಕೂಡ ಮಾಡದೇ ಇದ್ದರೂ ಕೂಡ ಅಂತರಂಗದಲ್ಲಿ, ಮನಸ್ಸಿನಲ್ಲಿ ಎಲ್ಲ ಕರ್ಮಗಳನ್ನು, ಭಗವಂತನ ಧ್ಯಾನವನ್ನು ಒಂದು ಕ್ಷಣವೂ ಕೂಡ ಬಿಡದೇನೆ ಮಾಡಿದ್ದಾನೆ. ಮಾಡಿ ತಾನು ಮುಕ್ತಿಯನ್ನು ಹೊಂದಿದ್ದಾನೆ. ಹಾಗೆ ನೀನು ಕೂಡ ಪರಮಾತ್ಮನ ಧ್ಯಾನಾಸಕ್ತನಾಗು ಎಂಬುದಾಗಿ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು, ಮೈತ್ರೇಯರು ವಿದುರನಿಗೆ ತಿಳಿಸಿಕೊಟ್ಟಂತಹ ಆ ಕಥೆಯನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅದನ್ನೆಲ್ಲವನ್ನು ಕೂಡ ವರ್ಣನೆಯನ್ನು ಮಾಡಿ ಭೂಗೋಳವನ್ನು, ಖಗೋಳವನ್ನು ಅವೆಲ್ಲವನ್ನು ಕೂಡ ವರ್ಣನೆ ಮಾಡುತ್ತಾರೆ. ಕೊನೆಗೆ ಅನೇಕ ನರಕಗಳನ್ನು ವರ್ಣನೆ ಮಾಡುತ್ತಾರೆ.
ಆ ನರಕಗಳ ವ್ಯವಸ್ಥೆ ಅಂತ ಅನ್ನೋದೇನಿದೆಯೋ ಅದು ಅತ್ಯಂತ ಅವಶ್ಯಕವಾದದ್ದು. ನರಕಗಳು ಇಲ್ಲದೇ ಇದ್ದರೆ ಮನುಷ್ಯರು ಮಾಡಿದಂತಹ ಪ್ರಾಣಿಗಳು ಮಾಡಿದಂತಹ ಅಪರಾಧಗಳಿಗೆ ಸರಿಯಾಗಿ ಶಿಕ್ಷೆಯನ್ನು ವಿಧಿಸದಂತೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ, ಈಗ ಚೌರ್ಯವನ್ನು ಮಾಡುತ್ತೇವೆ. ಚೌರ್ಯವನ್ನು ಮಾಡಿದರೆ ಅದಕ್ಕೆ ತಕ್ಕಂತಹ ಶಿಕ್ಷೆ ಅಂತಂದರೆ ಕೈಯನ್ನು ಕತ್ತರಿಸೋದು ಅಂತ ಇಟ್ಟುಕೊಂಡ್ರೆ, ಒಂದು ಸಲ ಚೌರ್ಯವನ್ನು ಮಾಡಿದರೆ ಕೈಯನ್ನು ಕತ್ತರಿಸಬಹುದು. 10 ಬಾರಿ ತಾನು ಆ ರೀತಿಯಾಗಿ ಮಾಡಿದರೆ ಒಂದು ಸಲ ಕತ್ತರಿಸಿದರೆ ಆಗ ಶಿಕ್ಷೆಯನ್ನು ಕೊಟ್ಟಂತೆ ಆಗುತ್ತದೆಯಾ? ಇಲ್ಲ. 10 ಬಾರಿ ಕತ್ತರಿಸಬೇಕು. ಒಂದು ಸಲ ಕತ್ತರಿಸೋದರಿಂದಲೇ ಕೈ ಹೊಟ್ಟೋದ ಮೇಲೆ ಇನ್ನೇನು ಕತ್ತರಿಸ್ತೀವಿ? ಹಾಗಾಗಿ ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಬರಬೇಕು, ಮತ್ತೆ ಆ ಸೂಲಿ ಮಾತ್ರ ಆಗಬೇಕು, ನೋವಾಗಬೇಕು, ಮತ್ತೆ ಕೈ ಮತ್ತೆ ಬರಬೇಕು. ಅಂತಹ ಒಂದು ವ್ಯವಸ್ಥೆ ಇರುವಂತಹ ನರಕ, ಅಲ್ಲಿ ಯಾತನಾ ಶರೀರವನ್ನು ಕೊಟ್ಟು ಅಂತಹ ಅನೇಕ ಯಾತನೆಗಳನ್ನು ಕೊಡುತ್ತಾರೆ. ಈಗ ನಾವು ಬಾಂಗ್ಲಾದೇಶನಲ್ಲಿ ನೋಡ್ತಾ ಇದ್ವಿ, ಅನೇಕ ಜನ ಹಿಂದೂಗಳನ್ನು ತಾವು ಸುಡುತ್ತಾ ಇದ್ದಾರೆ. ಬೆಂಕಿಯಲ್ಲಿ ಹಾಕಿ ಜೀವಂತರಾದವರನ್ನು ಸುಡುತ್ತಾರೆ. ಒಬ್ಬರನ್ನು ಸುಟ್ಟರೆ ಅವರನ್ನು ಬೆಂಕಿ ಹಚ್ಚಿ ಒಂದು ಸಲ ಸುಡಬಹುದು. 10 ಜನರನ್ನು ಸುಟ್ಟರೆ ಅವರಿಗೆ 10 ಸಲ ಸುಡೋದಕ್ಕೆ ಸಾಧ್ಯನಾ ಇಲ್ಲಿ? ಆದರೆ ನರಕದಲ್ಲಿ ಆ ಯಾತನಾ ಶರೀರವನ್ನು ಕೊಟ್ಟು ಎಷ್ಟು ಸಲ ಬೇಕಾದ್ರೆ ಅಷ್ಟು ಸಲ ಸುಡುತ್ತಾರೆ. ಹಾಗಾಗಿ ಅವರ ಅಪರಾಧಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ಕೊಡೋದಕ್ಕಾಗಿ ಅಂತ ಆ ನರಕಗಳನ್ನೆಲ್ಲವನ್ನು ಕೂಡ ಕಲ್ಪನೆ ಮಾಡಿದ್ದಾರೆ ಎಂಬುದಾಗಿ ಈಗ ಎಲ್ಲ ವಿಚಾರವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಸ್ವಯಂಭುವ ಮನುವಿನ 5 ಜನ ಮಕ್ಕಳ ಒಂದು ಚರಿತ್ರೆಯನ್ನು ಮೈತ್ರೇಯರು ವಿದುರನಿಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಿಯವ್ರತ, ಉತ್ಥಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ, ಆ ಎಲ್ಲ 5 ಜನರ ಒಂದು ಚರಿತ್ರೆಯನ್ನು, ವಂಶವನ್ನು, ಅವೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಇನ್ನು ಮುಂದೆ 6ನೇ ಸ್ಕಂದ, ಆ 6ನೇ ಸ್ಕಂದದಲ್ಲಿ ಅಜಾಮಿಲ ಉಪಾಖ್ಯಾನ, ಇನ್ನು ಅನೇಕ ಚರಿತ್ರೆಗಳು ಬರುವವಿದೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.